ಹೀರೋ ಈ ಮೂವಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಒಂದು ಅಪಾರ್ಟ್ಮೆಂಟ್ ನ ಖರೀದಿ ಮಾಡ್ತಾನೆ. ಈ ಮನೆನ ಖರೀದಿ ಮಾಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಈ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಹೈವೇ ಬರುತ್ತಂತೆ. ಬಂದ್ಮೇಲೆ ಈ ಅಪಾರ್ಟ್ಮೆಂಟ್ ರೇಟ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೀರೋ ಈ ಮನೆನ ಖರೀದಿ ಮಾಡಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನ ಸಿಚುವೇಶನ್ ಹೇಗಿರುತ್ತಪ್ಪ ಅಂದ್ರೆ ತಿನ್ನೋದಕ್ಕೆ ತಿಂಡಿನೂ ಕೂಡ ಇರೋದಿಲ್ಲ, ಬರೀ ಈ ಅಪಾರ್ಟ್ಮೆಂಟ್ ಮಾತ್ರನೇ ಇರುತ್ತೆ. ಇಂತ ಒಂದು ಟೈಮ್ ಅಲ್ಲಿ ರಾತ್ರಿ ಆಗಿದ್ದ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ವಿಚಿತ್ರವಾಗಿರೋ ಶಬ್ದಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಮೇಲೆಗಡೆ ಮನೆಯವರು ಕೆಳಗಡೆ ಮನೆಯವರು ಇವನೇ ಶಬ್ದ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಇವನ ಹತ್ರಕ್ಕೆ ಬಂದು ವಾರ್ನಿಂಗ್ ಕೊಡ್ತಿರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಾಗ್ದಿರೋ ವಿಷಯ ಏನಪ್ಪಾ ಅಂದ್ರೆ ಅವ್ರ ತರನೇ ಇವನ್ಗುನು ಶಬ್ದಗಳು ಕೇಳಿಸ್ತಿರ್ತವೆ. ಇದೆಲ್ಲದಕ್ಕೂ ರೀಸನ್ ಏನು, ಲಾಸ್ಟ್ ಗೆ ಏನಾಯ್ತು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಫುಲ್ ಆಗಿ ನೋಡಿ. ಅಂದಂಗೆ ಮೂವಿ ಹೆಸರು ವಾಲ್ ಟು ವಾಲ್ ಅಂತ 2025ರಲ್ಲಿ ರಿಲೀಸ್ ಆಗಿರೋದು. ಓಪನಿಂಗ್ ಸೀನ್ ಅಲ್ಲೇ ಕೊರಿಯಾದಲ್ಲಿರೋ ಒಂದು ಸಿಟಿನ ನೋಡಿಸ್ತಾರೆ. ಅಲ್ಲಿರೋ ಬಿಲ್ಡಿಂಗ್ ರೇಟ್ಗಳು ತುಂಬಾನೇ ಬೆಳೀತಿದಾವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇವಾಗ ನಮ್ಮ ಹೀರೋ ಆಗಿರೋ ಊಸಾಂಗುನ ಪರಿಚಯ ಮಾಡಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೊಂದು ಟೆಲಿಕಾಂ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾನೆ. ಅದರಿಂದ ಬರೋ ಒಂದು ಸ್ಯಾಲ್ರಿ ಇವನ್ಗೆ ಸಾಲ್ತಿರೋದಿಲ್ಲ, ಆದ್ರೂ ಕೂಡ ಕಷ್ಟಪಟ್ಟು ದುಡಿತಿರ್ತಾನೆ. ಇಂತ ಒಂದು ಟೈಮ್ ಅಲ್ಲೇ ಇವನು ಒಂದು ಫ್ಲಾಟ್ ನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂತಾನೆ. ಇವನ ಹತ್ರ ಹಣ ಇರೋದಿಲ್ಲ. ಇವನ್ ಏನ್ ಅನ್ಕೊಂಡಿರ್ತಾನಪ್ಪ ಅಂದ್ರೆ ಬರ್ತಾ ಬರ್ತಾ ಫ್ಲಾಟ್ ರೇಟ್ಸ್ ಇನ್ನ ಜಾಸ್ತಿ ಆಗೋಗ್ಬಿಡುತ್ತೆ, ಆವಾಗ ಖರೀದಿ ಮಾಡೋದಕ್ಕಿಂತ ಇವಾಗೆ ಖರೀದಿ ಮಾಡೋದು ಬೆಟರ್ ಅಂತ ಹೇಳಿ ಲೋನ್ ನ ತಗೊಂಡು ಖರೀದಿ ಮಾಡಿರ್ತಾನೆ. ಇದರಿಂದ ಇವನ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನ್ಕೊಂಡಿರ್ತಾನೆ. ಅದೇನಪ್ಪಾ ಅಂದ್ರೆ ನನಗೆ ಪ್ರಮೋಷನ್ ಬರುತ್ತೆ, ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂತೀನಿ, ಆರಾಮಾಗಿರೋ ಒಂದು ಲೈಫ್ ನ ಲೀಡ್ ಮಾಡಬಹುದು ಅಂತ. ಆದ್ರೆ ಅದಕ್ಕೆಲ್ಲ ವಿರುದ್ಧವಾಗಿ ನಡೆಯುತ್ತೆ. ಇವನ್ಗೆ ಪ್ರಮೋಷನ್ ಬರೋದಿಲ್ಲ, ಜಾಬನ್ನು ಕೂಡ ತುಂಬಾ ಕಷ್ಟಪಟ್ಟು ಮಾಡ್ತಿರ್ತಾನೆ. ಇವನ್ಗೆ ಹೆಣ್ಣು ಕೊಡೋದಕ್ಕೆ ಯಾರೂನು ಕೂಡ ಮುಂದೆ ಬರೋದಿಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನ ಪರಿಸ್ಥಿತಿ ಹೇಗಾಗೋಗ್ಬಿಟ್ಟಿರುತ್ತಪ್ಪ ಅಂದ್ರೆ ಇವನಿರೋ ಒಂದು ಫ್ಲಾಟ್ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಇವನ ಹತ್ರ ಹಣ ಇರೋದಿಲ್ಲ. ಅಂತ ಒಂದು ಸಿಚುವೇಶನ್ ನಲ್ಲಿ ಇವನು ಸಿಕ್ಕಾಕೊಂಡಿರ್ತಾನೆ. ಪ್ಲಸ್ ಇವನ ತಿಂಡಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಕಂಪನಿಯಲ್ಲಿ ಸ್ನಾಕ್ಸ್ ಕೊಡ್ತಾರಲ್ಲ ಅದನ್ನ ತಿಂದು ಜೀವನ ಕಳೀತಿರ್ತಾನೆ. ಇವನೊಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾನಲ್ವಾ, ಅದರಿಂದ ಬರ್ತಾ ಇರೋ ಒಂದು ಸ್ಯಾಲ್ರಿ ಸಾಕಾಗ್ದೆ ನೈಟ್ ಟೈಮ್ ಅಲ್ಲಿ ಫುಲ್ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಬಟ್ ಅದರಲ್ಲೂ ಇವನು ಸೈಕಲ್ ಇಂದ ಡೆಲಿವರಿ ಮಾಡೋದ್ರಿಂದ ಇವನ್ಗೆ ಯಾವಾಗ್ಲೂ ಲಾಸೇ ಬರ್ತಾ ಇರುತ್ತೆ. ಒಂದು ದಿನ ಹೀಗೆ ಹೋಗಿ ಸೈಕಲ್ ಗೆ ಡ್ಯಾಮೇಜ್ ಆಗೋದ್ರಿಂದ ಒಂದ್ ಹತ್ರ ನಿಲ್ಸ್ಬಿಡ್ತಾನೆ. ಆಫೀಸ್ಗೆ ಹೋದ್ರೆ ಇವನು ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಿರ್ತಾನೆ. ಆದ್ರೆ ಮ್ಯಾನೇಜರ್ ಬಂದ್ಬಿಟ್ಟು ನಿನ್ನ ಹತ್ರ ಒಂದು ಫ್ಲಾಟ್ ಐತೆ ಅಷ್ಟೇ, ತಿನ್ನೋದಕ್ಕೆ ತಿಂಡಿ ಇಲ್ಲ, ಅದ್ರ ಕರೆಂಟ್ ಬಿಲ್ ಕಟ್ಟೋದಕ್ಕೂ ನಿನ್ನ ಹತ್ರ ಏನು ಇಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಹೀಯಾಳಿಸ್ತಾ ಇರ್ತಾನೆ. ನಿಜ ಹೇಳ್ಬೇಕಂದ್ರೆ ಪಕ್ಕದಲ್ಲಿರೋ ಕೊಲೀಗ್ಸ್ ಕೂಡ ಇವನನ್ನ ಇದೇ ತರ ಆಟ ಆಡ್ಸ್ಕೊಂತಾ ಇರ್ತಾರೆ. ಆದ್ರೆ ಇವನ್ಗೆ ಜಾನ್ ಅನ್ನೋ ಒಬ್ಬ ಫ್ರೆಂಡ್ ಇರ್ತಾನೆ. ಇವನ ಫೈನಾನ್ಷಿಯಲ್ ಸಿಚುವೇಶನ್ ನ ತಿಳ್ಕೊಂಡು ಈ ಜಾಬ್ ಮಾಡು ಆ ಜಾಬ್ ಮಾಡು ಅಂತ ಯಾವಾಗ್ಲೂ ಸಜೆಷನ್ ಕೊಡ್ತಾನೆ ಇರ್ತಾನೆ. ಹೀಗೆ ಒಂದು ದಿನ ಇವನ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಒಬ್ನು ಸಡನ್ ಆಗಿ ರಿಸೈನ್ ಮಾಡ್ತಾನೆ. ಯಾಕೆ ಅಂತ ಜಾನ್ ಹತ್ರ ಕೇಳಿದಾಗ ಅದಕ್ಕೆ ಹೇಳ್ತಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ಅವನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ನಂತೆ, ಅದರಿಂದ ತುಂಬಾ ಅಮೌಂಟ್ ಬಂದು ಇವಾಗ ಜಾಬೇ ಬೇಕಾಗಿಲ್ಲ ಅನ್ನೊಂದು ಸ್ಟೇಜ್ ಗೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಜಾನು ನಿನಗೇನಾದ್ರೂ ಇಂಟ್ರೆಸ್ಟ್ ಐತಾ, ನಾವಿಬ್ರು ಸೇರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಕೇಳ್ತಾನೆ. ಅದಕ್ಕೆ ಹೀರೋ ಇದ್ಕೊಂಡು ನೋವೇ ಚಾನ್ಸೇ ಇಲ್ಲ, ಸ್ಟಾಕ್ ಮಾರ್ಕೆಟ್ ನ ನಂಬ್ಕೊಂಡು ಅಷ್ಟೊಂದು ಅಮೌಂಟ್ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಅದು ಲ್ಯಾಟ್ರಿ ಟೈಪ್ ಅಲ್ಲಿ ಗೆದ್ರೆ ಲೈಫ್ ಸೆಟ್ಲ್ ಆಗುತ್ತೆ, ಇಲ್ಲ ರೋಡ್ಗೆ ಬಂದ್ಬಿಡ್ತೀವಿ ಅಂತ ಹೇಳ್ತಾನೆ. ಜಾನ್ ಅಷ್ಟೊಂದು ಈಸಿಯಾಗಿ ಬಿಡ್ಲಿಲ್ಲ. ಈ ರಿಸೈನ್ ಮಾಡಿರ್ತಾನಲ್ಲ ಅವನು ಒಂದು ಪಾರ್ಟಿನ ರೆಡಿ ಮಾಡಿದ್ರೆ ಆ ಪಾರ್ಟಿಗೆ ಹೋಗಿ ಅವನ ಹತ್ರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಹೇಳ್ಸ್ಕೋಬೇಕು ಅಂತ ಹೇಳಿ ಪಾರ್ಟಿಗೆ ಹೋಗ್ತಾನೆ. ನಮ್ಮ ಹೀರೋ ಅವನ ಜೊತೆ ಹೋಗೋದಿಲ್ಲ. ರಾತ್ರಿ ಮನೆಗೆ ಬಂದ್ರೆ ಅವನ ಡೋರ್ ಮೇಲೆ ಪೇಪರ್ಸ್ ನ ಅಂಟಿಸಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕೆಳಗಡೆ ಮನೆ ಹುಡುಗಿ ಅಂದ್ರೆ 1301 ರೂಮ್ ಅಲ್ಲಿ ಇರೋ ಒಂದು ಹುಡುಗಿ, ಸರ್ ರಾತ್ರಿ ಆಗಿದ್ದೆ ನಿಮ್ ಮನೆಯಿಂದ ತುಂಬಾ ಜೋರಾಗಿ ಶಬ್ದಗಳು ಬರ್ತಿದಾವೆ. ನಿಜ ಹೇಳ್ಬೇಕಂದ್ರೆ ನಮ್ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಅವರು ಓದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನಿಮ್ ಮನೆಯಿಂದ ಬರ್ತಾ ಇರೋ ಒಂದು ಶಬ್ದಕ್ಕೆ ಅವರು ತುಂಬಾ ಡಿಸ್ಟರ್ಬ್ ಆಗ್ತಿದ್ದಾರೆ, ಪ್ಲೀಸ್ ಇನ್ಮೇಲೆ ಆ ಶಬ್ದಗಳು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಡೋರ್ ಮೇಲೆ ಅಂಟಿಸಿರೋ ಒಂದು ಪೇಪರ್ ಅಲ್ಲಿ ಇರುತ್ತೆ. ಅದನ್ನ ನಮ್ಮ ಹೀರೋ ಕ್ಯಾಶುಯಲ್ ಆಗಿ ತಗೊಂತಾನೆ. ಯಾಕಪ್ಪ ಅಂದ್ರೆ ಈ ಶಬ್ದಗಳು ಮಾಡ್ತಿರೋದು ನಮ್ಮ ಹೀರೋ ಅಲ್ಲ, ಅವನ ಮೇಲೆ ಅಪಾರ್ಟ್ಮೆಂಟ್ ಅಂದ್ರೆ 1501 ಇಂದ ಈ ವಿಚಿತ್ರವಾಗಿರೋ ಒಂದು ಶಬ್ದಗಳು ಬರ್ತಿರ್ತವೆ. ನಿಜ ಹೇಳ್ಬೇಕಂದ್ರೆ ರಾತ್ರಿ ಟೈಮ್ ಅಲ್ಲಿ ಇವನ್ಗೂ ಕೂಡ ಮಲಗೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅಂತ ವಿಚಿತ್ರವಾಗಿರೋ ಶಬ್ದಗಳು ಅಪಾರ್ಟ್ಮೆಂಟ್ ಅಲ್ಲಿ ಬರ್ತಿರ್ತವೆ. ಅದಕ್ಕೆ ನಾನ್ ಅಲ್ವಲ್ಲ ಶಬ್ದಗಳು ಮಾಡ್ತಿರೋದು ಅಂತ ಅವನು ಅದನ್ನ ಸಿಲ್ಲಿಯಾಗಿ ತಗೊಂಡು ಪೇಪರ್ಸ್ ನ ಅರ್ಧಾಕ್ ಬಿಡ್ತಾನೆ. ಮನೆ ಒಳಗಡೆಗೆ ಹೋಗಿದ್ದೆ ಈ ವಿಚಿತ್ರವಾಗಿರೋ ಶಬ್ದಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಹೀರೋಗೆ ಕೋಪ ಬಂದು ಇಂಟರ್ ಕಾಮ್ ಮುಖಾಂತರ ವಾಚ್ಮನ್ ಗೆ ಕಾಲ್ ಮಾಡಿ ಮೇಲ್ಗಡೆ ಅಪಾರ್ಟ್ಮೆಂಟ್ ಇಂದ ತುಂಬಾ ಶಬ್ದಗಳು ಬರ್ತಿದಾವೆ, ಒಂದ್ಸಲಿ ಹೋಗಿ ಅವ್ರಿಗೆ ವಾರ್ನಿಂಗ್ ಕೊಡು ಅಂತ ಹೇಳಿ ಫೋನ್ ನ ಕಟ್ ಮಾಡಾಕ್ತಾನೆ. ಇವನ್ ಹೇಳಿದ್ರು ಕೂಡ ಆ ಶಬ್ದಗಳನ್ನೋದು ನಿಲ್ಲೋದಿಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತವೆ. ನಂತರ ಅವನು ಮಲ್ಕೊಂತಾನೆ. ಬೆಳಗ್ಗೆ 4 ಗಂಟೆಗೆ ಇವನ ಮನೆ ಡೋರ್ ನ ಯಾರೋ ನಾಕ್ ಮಾಡ್ದಂಗೆ ಅನ್ಸೋದ್ರಿಂದ ಬಂದು ವೆಬ್ ಕಾಪ್ ಮುಖಾಂತರ ನೋಡಿದ್ರೆ ಕೆಳಗಡೆ ಮನೆ ಹುಡುಗಿ ಇರ್ತಾಳಲ್ವಾ, ಆ ಹುಡುಗಿ ಹೆಸರು ಜಾಸ್ಮಿನ್ ಅಂತ. ಅವಳನ್ನ ನೋಡಿ ಡೋರ್ ನ ಓಪನ್ ಮಾಡ್ತಾನೆ. ಯಾಕಮ್ಮ ಬಂದಿದ್ದು ಇಷ್ಟೊತ್ತಲ್ಲಿ ಅಂತ ಕೇಳಿದಾಗ ನಿಮ್ ಮನೆಯಿಂದ ಬರ್ತಾ ಇರೋ ಒಂದು ಶಬ್ದಗಳು ತುಂಬಾ ತೊಂದರೆ ಕೊಡ್ತಿದಾವೆ ಸರ್, ಇದರಿಂದ ಸರಿಯಾಗಿ ಮಲ್ಗೋದಕ್ಕೆ ಆಗ್ತಿಲ್ಲ, ಮಕ್ಕಳ ಎಜುಕೇಶನ್ ಕೂಡ ಕೆಟ್ಟೋಗ್ಬಿಟ್ಟೈತೆ, ಇಂತ ಶಬ್ದಗಳು
ಮಾಡಬೇಡಿ ಅಂತ ಡೋರ್ ಮೇಲೆ ನಾನು ಪೇಪರ್ ಅಲ್ಲಿ ಬರ್ದಿದ್ದೆ, ಆದ್ರೂ ಕೂಡ ನೀವು ನಿಲ್ಲಿಸ್ತಾ ಇಲ್ಲ, ಈ ವಿಚಿತ್ರವಾಗಿರೋ ಶಬ್ದಗಳು ಬರ್ತಾನೆ ಇದಾವೆ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಇದ್ಕೊಂಡು, ಅಮ್ಮ ನೋಡಮ್ಮ, ಈ ಶಬ್ದಗಳು ಮಾಡ್ತಿರೋದು ನಾನಲ್ಲ, ನನ್ನ ಮೇಲ್ಗಡೆ ಅಪಾರ್ಟ್ಮೆಂಟ್ ಇಂದ ಬರ್ತಿರೋದು ಅಂತ ಹೇಳ್ತಾನೆ. ಇವನ್ ಹೇಳೋ ಮಾತುಗಳು ಜಾಸ್ಮಿನ್ ಕೇಳ್ತೀರಾ ದೌರ್ಜನ್ಯವಾಗಿ ಮನೆ ಒಳಗಡೆಗೆ ಬಂದು ನೋಡ್ತಾಳೆ. ಆ ಮನೆಯಲ್ಲಿ ಏನು ಇರೋದಿಲ್ಲ, ಖಾಲಿ ಖಾಲಿ ಇರುತ್ತೆ. ಬರೀ ಬೀರ್ ಬಾಟಲ್, ಮಲ್ಕೊಳ್ಳೋದಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು, ಇದು ಮಾತ್ರನೇ ಇರುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಆ ಹುಡುಗಿ ಇಲ್ಲಿಗೆ ಬಂದಿದ್ದೆ, ಆ ವಿಚಿತ್ರವಾಗಿರೋ ಶಬ್ದಗಳು ಬರೋದು ನಿಂತೋಗ್ಬಿಡ್ತವೆ. ಇದರಿಂದ ಆ ಹುಡುಗಿ ಅನ್ಕೊಂತಾಳೆ, ನಾನ್ ಬಂದಿರೋದಕ್ಕೆ ಇವನು ಶಬ್ದ ಮಾಡೋದು ನಿಲ್ಸ್ಬಿಟ್ಟಿದ್ದಾನೆ ಅಂತ. ಆದ್ರೂನು ಪರವಾಗಿಲ್ಲ, ನೀವು ಮೇಲ್ಗಡೆ ಅಪಾರ್ಟ್ಮೆಂಟ್ ಇಂದ ಶಬ್ದಗಳು ಬರ್ತಿದಾವೆ ಅಂತ ಹೇಳ್ತಿದ್ದೀರಲ್ವಾ, ನೀವೇ ಹೋಗಿ ಒಂದ್ಸತಿ ಅವ್ರಿಗೆ ವಾರ್ನಿಂಗ್ ಕೊಡಿ ಅಂತ ಹೇಳ್ತಾಳೆ. ಹೋಗಮ್ಮ, ನನಗ್ ಬೇಕಾಗಿಲ್ಲ, ನನ್ ಪಾಡಿಗೆ ನಾನು ಇರ್ತೀನಿ ಅಂತ ಡೋರ್ ನ ಕ್ಲೋಸ್ ಮಾಡ್ತಿರುವಾಗ ಹೋಗ್ತಾ ಹೋಗ್ತಾ ಜಾಸ್ಮಿನ್ ಹೇಳ್ತಾಳೆ, ನನ್ ಗಂಡ ಸ್ವಲ್ಪ ಸ್ಯಾಡಿಸ್ಟ್, ಸೈಕೋ ನನ್ ಮಗ, ಇದೇ ತರ ಶಬ್ದಗಳು ಬರ್ತಿದಾವೆ ಅಂತ ಅನ್ಕೋ, ನೆಕ್ಸ್ಟ್ ಟೈಮ್ ನಾನ್ ಬರೋದಿಲ್ಲ, ಅವ್ನ್ ನಿನ್ನನ್ನ ಯಾವ ತರ ಹೊಡಿತಾನೆ ಅಂತ ನಿನ್ ಇಮ್ಯಾಜಿನೇಷನ್ ಗೆ ಬಿಟ್ಟಾಕ್ತಿದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೀರೋಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಇದರಿಂದ ಅವನೇ ಮೇಲ್ಗಡೆ ಅಪಾರ್ಟ್ಮೆಂಟ್ ಗೆ ಹೋಗಿ ಈ ವಿಚಿತ್ರವಾಗಿರೋ ಶಬ್ದಗಳ ಬಗ್ಗೆ ಕೇಳ್ಬೇಕು ಅಂತ ಮೇಲ್ಗಡೆಗೆ ಹೋಗ್ತಾನೆ. 1501 ಅಲ್ಲಿ ಡೇವಿಡ್ ಅನ್ನೋನು ಇರ್ತಾನೆ. ಅವನ ಬಾಡಿನ ನೋಡ್ಬಿಟ್ಟು ಇವನು ಭಯ ಬಿದ್ದು ಸರಿ ಅಂತೇಳಿ ಕ್ಯಾಶುಯಲ್ ಆಗಿ ಕೇಳ್ತಾನೆ, ನನ್ನ ಮನೆಗೆ ತುಂಬಾ ವಿಚಿತ್ರವಾಗಿರೋ ಶಬ್ದಗಳು ಈ ಅಪಾರ್ಟ್ಮೆಂಟ್ ಇಂದಾನೆ ಬರ್ತಿದಾವೆ ಅಂತ. ಅದಕ್ಕೆ ಡೇವಿಡ್ ಅಂತಾನೆ, ಲೋ ಸ್ವಾಮಿ, ಈ ಶಬ್ದಗಳು ಬರ್ತಿರೋದು ಮೇಲ್ಗಡೆ ಅಪಾರ್ಟ್ಮೆಂಟ್ ಇಂದ, ನನಗೂನು ಕೂಡ ರಾತ್ರಿ ಆಗಿದ್ದೆ ಈ ಶಬ್ದಗಳು ಕೇಳಿಸ್ತಿದಾವೆ ಅಂತ ಹೀರೋ ಹತ್ರ ಅನ್ನೋದ್ರಿಂದ ಹೀರೋ ಮತ್ತೆ ಮೇಲೆಗೆ ಬರ್ತಾನೆ. ಆ ಅಪಾರ್ಟ್ಮೆಂಟ್ ಅಲ್ಲಿ ಇಬ್ರು ಮುದುಕರು ಇರ್ತಾರೆ. ಅವ್ರನ್ನ ನೋಡಿ ಇವ್ನ ಅನ್ಕೊಂತಾನೆ, ಇವರೇ ಮುದುಕರು, ಈ ಶಬ್ದಗಳು ಇವ್ರೆ ಹೇಗ್ ಮಾಡೋದಕ್ಕಾಗುತ್ತೆ ಅಂತ. ಆ ಮುದುಕರಾದ್ರೆ ಇವನನ್ನ ನೋಡಿ, ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದು ನಮ್ಮನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ, ನಿನ್ಗೆ ಅಷ್ಟೊಂದು ಪ್ರಾಬ್ಲಮೆಟಿಕ್ ಆಗಿ ಇದ್ರೆ ಹೋಗಿ ಪ್ರೆಸಿಡೆಂಟ್ ಹತ್ರ ಕಂಪ್ಲೇಂಟ್ ಮಾಡು ಅಂತ ಹೇಳ್ತಾನೆ. ಮೇಲ್ಗಡೆಯಿಂದ ಏನಾದ್ರೂ ಶಬ್ದಗಳು ಬರ್ತಿರ್ಬೋದು ಅಂತ ಹೇಳಿ ಮೇಲೆಗೆ ಹೋದ್ರೆ ಅಲ್ಲೊಂದು ಪೆಂಟ್ ಹೌಸ್ ಇರುತ್ತೆ. ಡೋರ್ ನ ನಾಕ್ ಮಾಡಿದ್ರು ಕೂಡ ಯಾರು ಅದನ್ನ ಓಪನ್ ಮಾಡೋದಿಲ್ಲ. ಇದರಿಂದ ಹಿಂದಕ್ಕೆ ಬರ್ತಿರುವಾಗ ರೋಸಿ ಅನ್ನೋ ಒಂದು ಹುಡುಗಿ ಕಾಣಿಸ್ಕೊಂತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬಿಲ್ಡಿಂಗ್ ಗೆ ಬೇಕಾಗಿರೋ ಎಲ್ಲಾ ಸೌಕರ್ಯಗಳನ್ನ ನೋಡ್ಕೊಳ್ಳೋ ಪ್ರೆಸಿಡೆಂಟ್ ಅಂತಾನೆ ಹೇಳ್ಕೋಬಹುದು. ರೋಸಿ ಹತ್ರ ಕುತ್ಕೊಂಡು ಈ ಪ್ರಾಬ್ಲಮ್ ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಯಾವ ಶಬ್ದಗಳು ಇಲ್ಲ, ಏನು ಇಲ್ಲ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳಿದಾಗ, ಇಲ್ಲ ಮೇಡಮ್, ನಿಜವಾಗ್ಲೂನೇ ಶಬ್ದಗಳು ಬರ್ತಿದಾವೆ. ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನನ್ ಕೆಳಗಡೆ ಮನೆಯಲ್ಲಿ ಜಾಸ್ಮಿನ್ ಅನ್ನೋರು ಇದಾರಲ್ವಾ, ಆ ಶಬ್ದಗಳನ್ನ ನಾನೇ ಮಾಡ್ತಿದೀನಿ ಅಂತ ಅನ್ಕೊಂಡು ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಹೇಳೋದ್ರಿಂದ ಅದಕ್ಕೆ ರೋಸಿ ಅಂತಾಳೆ, ನೀನ್ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಅವ್ರಿರೋ ಒಂದು ಮನೆ, ಅದು ನಂದು ಓನ್ ಅಪಾರ್ಟ್ಮೆಂಟ್, ಅದರಲ್ಲಿ ಅವರು ಬಾಡಿಗೆಗಿದ್ದಾರೆ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಇನ್ನ ಸ್ವಲ್ಪ ದಿನಗಳಾದ್ರೆ ಸಾಕು, ಈ ಬಿಲ್ಡಿಂಗ್ ಪಕ್ಕದಲ್ಲೇ ಒಂದು ನ್ಯಾಷನಲ್ ಹೈವೇ ಬರುತ್ತೆ. ಇದರಿಂದ ಅಪಾರ್ಟ್ಮೆಂಟ್ ರೇಟ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಆವಾಗ ಅವರೇ ಮನೆ ಬಿಟ್ಟು ಇಲ್ಲಿಂದ ಹೊರಟೋಗ್ಬಿಡ್ತಾರೆ. ಹೈವೇ ಬರೋವರೆಗೂ ನೀನು ಏನು ಮಾತಾಡ್ತೀರಾ, ಅವ್ರ ಮೇಲೆ ಕಂಪ್ಲೇಂಟ್ ರೈಸ್ ಮಾಡ್ತೀರಾ, ಸುಮ್ನೆ ಇರು ಅಂತ ಹೇಳಿ ಇವನು ಸೈಲೆಂಟ್ ಆಗಿರೋದಕ್ಕಂತ ಸ್ವಲ್ಪ ಹಣನೂ ಕೂಡ ಕೊಡ್ತಾಳೆ. ಇದರಿಂದ ಅವನು ಸೈಲೆಂಟ್ ಆಗೋಗ್ಬಿಡ್ತಾನೆ. ಯಾಕಂದ್ರೆ ಅವನ ಕೈಗೆ ಅಮೌಂಟ್ ಬಂದೈತಲ್ವಾ. ಅವನ ಅಪಾರ್ಟ್ಮೆಂಟ್ ಹತ್ರ ಬಂದು ಸೈಕಲ್ ನ ಚೆಕ್ ಮಾಡಿದಾಗ ಆ ಟೈರ್ ನ ಜಾಸ್ಮಿನ್ ಅವರ ಗಂಡ ಕಟ್ ಮಾಡಾಕ್ಬಿಟ್ಟಿರ್ತಾನೆ. ಅದನ್ನ ಫೋಟೋ ತಗೊಂಡು ಸುಮ್ನೆ ಇರ್ತಾನೆ. ಯಾಕಂದ್ರೆ ಇವನ ಕೈಗೆ ಅಮೌಂಟ್ ಬಂದೈತಲ್ವಾ, ಸೈಲೆಂಟ್ ಆಗಿ ಇದ್ದೋಗ್ಬಿಡ್ತಾನೆ. ಅವತ್ತು ಅವನಿಗೆ ಬೇಕಾಗಿರೋ ಫುಡ್ ಡ್ರಿಂಕ್ಸ್ ಎಲ್ಲ ತಗೊಂಡ್ ಬಂದು ಕುಡ್ದು ಆರಾಮಾಗಿ ಮಲ್ಕೊಂತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಆಫೀಸ್ಗೆ ಹೋದಾಗ ಇವನ ಫ್ರೆಂಡ್ ಆಗಿರೋ ಜಾನ್ ಇವನ ಹತ್ರಕ್ಕೆ ಬಂದು, ನಾನು ರಾತ್ರಿ ಪಾರ್ಟಿಗೆ ಹೋಗಿದ್ದೆ, ಅವನ ಹತ್ರ ಟ್ರಿಕ್ಸ್ ನ ಕಲ್ತ್ಕೊಂಡಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಆಗಸ್ಟ್ 15 ಸೇಲ್ಸ್ ಅನ್ನೋದು ಜಾಸ್ತಿ ಆಗುತ್ತಂತೆ, ಪ್ರೈಸ್ ವ್ಯಾಲ್ಯೂನು ಬೆಳೆಯುತ್ತೆ. ಈ ವಾರದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ 15th ನಾವು ವಿತ್ಡ್ರಾ ಮಾಡ್ಕೊಂಡ್ರೆ ಸಾಕು, ನಮ್ಗೆ 1 crore ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾನೆ. ಆವಾಗ ಹೀರೋ, ಈ ಶೇರ್ ಮಾರ್ಕೆಟ್ ಅಲ್ಲಿ ನಾನು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಲ್ಲ, ರೋಡ್ಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಕರೆಕ್ಟ್ ಆಗಿ ಹೇಳಿ ಇವನ ಹತ್ರ ಏನೈತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವನ ಪ್ಲಾನ್ ನ ರಿಜೆಕ್ಟ್ ಮಾಡಿ ಮನೆಗೆ ಬರ್ತಾನೆ. ಇವನ ಮನ್ಸಲ್ಲಿ ಅನ್ಕೊಂತಾನೆ, ಲೋನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ. ಆದ್ರೆ ಪ್ರೆಸೆಂಟ್ ಗೆ ಇವನು ತುಂಬಾ ಲೋನ್ಸ್ ನ ತಗೊಂಡಿರೋದ್ರಿಂದ ಇವಾಗ ಅಮೌಂಟ್ ಕಟ್ಟೋದಕ್ಕೆ ಆಗ್ತಿಲ್ಲ, ಇನ್ನೊಂದು ಸಾಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಂತರ ಇವನು ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡೋದಕ್ಕೆ ಹೋಗ್ತಾನೆ. ಈ ಟೈಮ್ ಅಲ್ಲಿ ಅವನು ಕೆಳಗಡೆಗೆ ಬಿದ್ದೋಗಿ ಅವನಿಗೆ ಸ್ವಲ್ಪ ಗಾಯಗಳು ಕೂಡ ಆಗ್ತವೆ. ಸೈಕಲ್ ನ ತಲ್ಕೊಂಡು ಬರ್ತಿರುವಾಗ ಇವನ ಕಣ್ಣಿಗೆ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಕಾಣಿಸುತ್ತೆ. ಇವನ ಹತ್ರ ಇವಾಗ ಇರೋದು ಒಂದೇ ಇವನ ಅಪಾರ್ಟ್ಮೆಂಟ್, ಅದನ್ನು ಕೂಡ ಮಾರಾಕಣ ಅಂತ ಡಿಸೈಡ್ ಆಗಿ ಅವನ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ನೋಡೋ, ಇವಾಗ ನನ್ನ ಹತ್ರ ಇರೋದು ಒಂದು ಅಪಾರ್ಟ್ಮೆಂಟ್, ಅದನ್ನ ಸೆಲ್ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಜಾನು, ಬೇಡ ಮಗ, ಲಾಸ್ ಏನಾದ್ರೂ ಆದ್ರೆ ನೀನು ರೋಡ್ಗೆ ಬಂದ್ಬಿಡ್ತೀಯ ಅಂತ ಹೇಳ್ತಾನೆ. ನಮ್ ಟೈಮ್ ಚೆನ್ನಾಗಿದ್ರೆ ಸಾವುಕಾರ ಆಗ್ತೀವಿ, ಇಲ್ಲ ರೋಡ್ಗೆ ಬಿದ್ದೋಗ್ತೀನಿ, ಇವಾಗ ನನ್ನ ಹತ್ರ ಏನೂ ಇಲ್ಲ, ರಿಸ್ಕ್ ಆದ್ರೂ ತಗೊಳ್ಳೋಣ ಅಂತ ಹೇಳಿ ಆಫೀಸ್ ಒಳಗಡೆಗೆ ಬಂದು, ನಾನು ಅರ್ಜೆಂಟ್ ಆಗಿ ಒಂದು ಪ್ಲಾಟ್ ನ ಮಾರ್ಬೇಕು ಅಂತ ಅನ್ಕೊಂಡಿದ್ದೀನಿ, ನನಗೆ 85 ಲಕ್ಷ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲಿರೋನು, ನೀನು ಅರ್ಜೆಂಟ್ ಅಂತ ಇದ್ಯಾ, 80 ಲಕ್ಷ ಕೊಡೋರು ಇದಾರೆ, ಒಂದ್ಸತಿ ಯೋಚನೆ ಮಾಡ್ಕೊ ಅಂತ ಹೇಳೋದ್ರಿಂದ ಮನೆಗೆ ಬಂದು ಅವನ ಫ್ಲಾಟ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ಪೇಪರ್ಸ್ ನ ಎತ್ಕೊಂಡು ಬರ್ತಾನೆ. ಇವನ ಫ್ಲಾಟ್ ನ ಖರೀದಿ ಮಾಡೋದಕ್ಕೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲಿಗೆ ಬಂದಿರ್ತಾನೆ. ಅವನು ರಿಜಿಸ್ಟ್ರೇಷನ್ ನ ಅವನ ಮಗನ್ ಮೇಲೆ ಮಾಡಿ ಅಂತ ಕೇಳ್ತಾನೆ. ಅವನ ಮಗನ್ಗೆ ಇನ್ನ 15 ಇಯರ್ಸ್ 18 ಇಯರ್ಸ್ ಕೂಡ ಕಂಪ್ಲೀಟ್ ಆಗಿರೋದಿಲ್ಲ. ಅದನ್ನ ಕೇಳಿ ನಮ್ಮ ಹೀರೋಗೆ ಸ್ವಲ್ಪ ಡೌಟ್ ಬರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಜಾನ್ ಕಾಲ್ ಮಾಡಿ ಬೇಗ ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಫೋರ್ಸ್ ಮಾಡೋದ್ರಿಂದ ಆ ರಿಜಿಸ್ಟ್ರೇಷನ್ ಪೇಪರ್ ಮೇಲೆ ಸಿಗ್ನೇಚರ್ ನ ಮಾಡ್ತಾನೆ. ಇವಾಗ ನಮ್ಮ ಹೀರೋಗೆ 80 lakhs ಬಂದಿರುತ್ತೆ. ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನ
ಇನ್ನ 1 ಮಂತ್ ಟೈಮ್ ಇರುತ್ತೆ. ಆ 1 ಮಂತ್ ಇವನು ಅಪಾರ್ಟ್ಮೆಂಟ್ ಅಲ್ಲೇ ಇರ್ಬೋದು. 80 lakhs ಇವನ್ಗೆ ಬಂದಿರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಹೊಡ್ಕೊಂಡು ಮನೆಗೆ ಬರ್ತಾನೆ. ಇವನ ಫೋನ್ ಅಲ್ಲಿ ಚಾರ್ಜಿಂಗ್ ಇರೋದಿಲ್ಲ. ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಆಗಿ ಇವನ ಹತ್ರ ಇರೋ ಒಂದು 80 lakhs ಫುಲ್ ಅಮೌಂಟ್ ನ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಇವನ್ಗೆ ಇನ್ನ 20 lakhs ಪ್ರಾಫಿಟ್ ಬರ್ಬೇಕು ಅಂದ್ರೆ ಆಗಸ್ಟ್ 15 ವರೆಗೂ ವೈಟ್ ಮಾಡ್ಬೇಕಾಗುತ್ತೆ. ಯಾವಾಗ ಆಗುತ್ತೆ ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ವೈಟ್ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಮೇಲ್ಗಡೆ ಅಪಾರ್ಟ್ಮೆಂಟ್ ಇಂದ ಶಬ್ದಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ರಿಲ್ಯಾಕ್ಸೇಷನ್ ಬೇಕು ಅಂತ ಅಲಾರಂ ಇಟ್ಕೊಂಡು ಅವನು ಮಲಗ್ತಾನೆ. ಸ್ವಲ್ಪ ತಾದ್ಮೇಲೆ ಆ ಮನೆ ಒಳಗಡೆಗೆ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಮಾಸ್ಕ್ ಹಾಕೊಂಡು ಇವನ ಫ್ಲಾಟ್ ಒಳಗಡೆಗೆ ಎಂಟ್ರಿ ಕೊಡ್ತಾನೆ. ಇವನ ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನ ನೋಡಿ ಹಾಗೆ ರೂಮ್ಸ್ ಎಲ್ಲ ಚೆಕ್ ಮಾಡ್ತಾನೆ. ಸ್ವಲ್ಪ ತಾದ್ಮೇಲೆ ಮತ್ತೆ ಶಬ್ದಗಳು ಶುರು ಆಗ್ತವೆ. ಆದ್ರೆ ಈ ಟೈಮು ಮೇಲ್ಗಡೆ ಅಪಾರ್ಟ್ಮೆಂಟ್ ಇಂದ ಅಲ್ಲ, ಕೆಳಗಡೆ ಅಪಾರ್ಟ್ಮೆಂಟ್ ಇಂದ ಶಬ್ದಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀರೋಗೆ ಎಚ್ಚರಿಕೆ ಆಗಿ ಇವ್ರು ಯಾಕೆ ಇವಾಗ ಶಬ್ದಗಳು ಮಾಡ್ತಿರೋದು, ಮೊದಲು ಮೇಲ್ಗಡೆಯಿಂದ ಬರ್ತಾ ಇತ್ತು ಅಂತ ಇವನು ಯೋಚನೆ ಮಾಡ್ತಿರುವಾಗ ಮೇಲ್ಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಡೇವಿಡ್ ಅನ್ನೋನು ಇರ್ತಾನಲ್ವಾ, ಅವ್ನ್ ಬಂದು ಡೋರ್ ನ ನಾಕ್ ಮಾಡ್ತಾನೆ. ಯಾಕೋ ನೀನು ಶಬ್ದಗಳು ಮಾಡ್ತಿರೋದು, ಈ ತರ ಶಬ್ದಗಳು ಮಾಡಿ ನನಗೆ ನಿದ್ದೆ ಇಲ್ದಿರ ಮಾಡ್ತಾ ಇದೀಯ ಅಂತ ಡೇವಿಡ್ ಇವನ ಹತ್ರ ಕೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನ್ ಇಲ್ಲಿಗೆ ಬಂದು ಇವನ ಹತ್ರ ಕೇಳ್ತಿರುವಾಗ್ಲೇ ಕೆಳಗಡೆ ಅಪಾರ್ಟ್ಮೆಂಟ್ ಇಂದ ಶಬ್ದಗಳು ಬರ್ತಿರ್ತಾವಲ್ಲ ಅವನ್ ನಿಂತೋಗ್ಬಿಡ್ತಾವೆ. ನಾನ್ ಬಂದಿರೋದಕ್ಕೆ ನೀನು ಶಬ್ದಗಳು ಮಾಡ್ತಿರೋದು ನಿಲ್ಸ್ಬಿಟ್ಟಿರೋದು ಅಂತ ಹೇಳಿ ಡೇವಿಡ್ ಇವನ್ಗೆ ಹೇಳ್ತಾನೆ. ನಾನೆಲ್ಲ ಮಾಡ್ತಿರೋದು ಕೆಳಗಡೆ ಅಪಾರ್ಟ್ಮೆಂಟ್ ಇಂದ ಬರ್ತಿರೋದು ಅಂತ ಹೇಳಿದ್ರು ಡೇವಿಡ್ ಇವನ ಮಾತುಗಳು ಕೇಳಿಸ್ಕೊಳ್ಳೋದಿಲ್ಲ. ಇನ್ನೊಂದ್ಸತಿ ಏನಾದ್ರೂ ಈ ತರ ಶಬ್ದಗಳು ಮಾಡಿದ್ಯಾ ಅನ್ಕೋ, ನಿನ್ ಕತೆ ಮುಗಿಸಾಕ್ಬಿಡ್ತೀನಿ ಅಂತ ಹೇಳಿ ಡೇವಿಡ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಡೇವಿಡ್ ನ ನೋಡಿದ್ರೆ ಇವನ್ಗೆ ಸ್ವಲ್ಪ ಭಯ ಇರುತ್ತೆ. ಯಾಕಂದ್ರೆ ಅವನ ಬಾಡಿಯಲ್ಲಿ ಅರ್ಧ ಬಾಡಿನೂ ಕೂಡ ಇವನ್ಗೆ ಇರೋದಿಲ್ಲ. ಇದರಿಂದ ಹೀರೋಗೆ ತುಂಬಾ ಕೋಪ ಬರುತ್ತೆ. ಕೆಳಗಡೆ ಅಪಾರ್ಟ್ಮೆಂಟ್ ಇಂದ ಅಲ್ಲವ ಶಬ್ದ ಬರ್ತಿರೋದು, ನಾನು ರಿವೆಂಜ್ ತಗೋಬೇಕು ಅಂತ ಹೇಳಿ ಅವನು ಜೋರಾಗಿ ಶಬ್ದಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ವಿಂಡೋ ಹತ್ರ ಒಂದು ಫೋನ್ ಪಾಪಪ್ ಆಗ್ತಾ ಕಾಣಿಸ್ತಾ ಇರುತ್ತೆ. ಅದನ್ನು ಕೂಡ ಕೆಳಗಡೆ ಮನೆಯವರು ಜಾಸ್ಮಿನ್ ಅವರು ಆ ಫೋನ್ ನ ಅಲ್ಲಿ ಇಟ್ಟಿರ್ತಾರೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಕೆಳಗಡೆ ಅಪಾರ್ಟ್ಮೆಂಟ್ ಅಲ್ಲಿರೋ ಜಾಸ್ಮಿನ್ ಅವರು ನನ್ನನ್ನ ಸ್ಪೈ ಮಾಡಿ ನಾನು ಶಬ್ದಗಳು ಮಾಡೋ ತರ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ನನ್ನನ್ನ ಹುಚ್ಚನ್ ತರ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ತುಂಬಾ ಕೋಪ ಬರುತ್ತೆ. ಅವ್ರ ಕತೆ ನೋಡ್ಲೇಬೇಕು ಅಂತ ಹೇಳಿ ಕೆಳಗಡೆ ಮನೆಯವ್ರ ಹತ್ರಕ್ಕೆ ಹೋಗಿ ಡೋರ್ ನ ನಾಕ್ ಮಾಡ್ತಾನೆ. ಆದ್ರೆ ಡೋರು ಓಪನ್ ಮಾಡ್ತಿರೋದಿಲ್ಲ. ಅವಾಗ ಪಕ್ಕದ ಮನೆಯಲ್ಲಿರೋ ಒಂದು ಹುಡುಗಿ ಬಂದು ನೀನ್ ಯಾಕೆ ಡೋರ್ ನ ನಾಕ್ ಮಾಡ್ತಿರೋದು ಅಂತ ಹೇಳಿದಾಗ ನನಗೆ ತುಂಬಾ ಶಬ್ದಗಳು ಬರ್ತಿದಾವೆ, ಅದಕ್ಕೆ ಇವ್ರ ಹತ್ರ ಕೇಳೋಣ ಅಂತ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ ಏನು ಶಬ್ದಗಳು ಬರ್ತಿದಾವ, ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಸೇರ್ಕೊಂಡು ನೀನೇ ಈ ಶಬ್ದಗಳು ಮಾಡ್ತಿರೋದು ಅಂತ ಎಲ್ಲರೂ ಹೇಳ್ತಿದ್ದಾರೆ. ನೀನ್ ನೋಡಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿದ್ಯಾ, ಏನಾಗೈತಿ ನಿನ್ಗೆ ಅಂತ ಕೇಳ್ತಾಳೆ. ಇದರಿಂದ ಹೀರೋಗೆ ತುಂಬಾ ಕೋಪ ಬರುತ್ತೆ. ಆ ಹುಡುಗಿ ಹತ್ರ ಹೋಗೋಣ ಅಂತ ಅನ್ಕೊಳ್ಳೋದಷ್ಟಿಗೆ ಆ ಹುಡುಗಿ ತುಂಬಾ ಭಯ ಬಿದ್ದು ಅಲ್ಲಿಂದ ಹೊಡೋಗ್ಬಿಡ್ತಾಳೆ. ನಂತರ ನಮ್ಮ ಹೀರೋ ಸಿಗರೇಟ್ ನ ಕುಡ್ಕೊಂಡು ಕೆಳಗಡೆಗೆ ಬರ್ತಾನೆ. ಆವಾಗ ಜಾಸ್ಮಿನ್ ಗಂಡ ಆಗಿರೋ ಮುಜಿನ್ ಅಲ್ಲಿಗೆ ಬಂದು ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ರೀಸೆಂಟ್ ಆಗಿ ಒಂದು ಮರ್ಡರ್ ಆಗಿರೋದ್ರಿಂದ ರೆಂಟ್ ತುಂಬಾ ಕಮ್ಮಿ ಆಗೋಗ್ಬಿಟ್ಟೈತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ರೆಂಟ್ ಜಾಸ್ತಿ ಇರೋದ್ರಿಂದ ನಾನು ಇವಾಗ ಯಾರನ್ನಾದ್ರೂ ಮರ್ಡರ್ ಮಾಡಿದ್ರೆ ರೆಂಟ್ ತುಂಬಾ ಕಮ್ಮಿ ಆಗೋಗ್ಬಿಡುತ್ತೆ. ನೀನ್ ನನ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತೀರಾ, ಸೈಲೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ಕೆದಕಿದ್ಯಾ ಅನ್ಕೋ ನಾನ್ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳೋದ್ರಿಂದ ಹೀರೋ ತುಂಬಾ ಭಯ ಬಿದ್ದು ಅವನ ರೂಮ್ ಒಳಗಡೆಗೆ ಹೊರಟೋಗ್ಬಿಡ್ತಾನೆ. ಅವಾಗ ಕೆಳಗಡೆ ಮನೆಯಿಂದ ಮೇಲ್ಗಡೆ ಮನೆಯಿಂದ ತುಂಬಾ ವಿಚಿತ್ರವಾಗಿರೋ ಶಬ್ದಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಅವನು ತಡ್ಕೊಳ್ಳೋದಕ್ಕಾಗದೆ ಡ್ರಗ್ಸ್ ನ ತಗೊಂತಾನೆ. ರಿವೆಂಜ್ಗೋಸ್ಕರ ಅವನು ಕೂಡ ಶಬ್ದಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಟೈಮಲ್ಲಿ ಅವನು ಸಡನ್ ಆಗಿ ಶ್ರೀಮಂತ ಆಗೋಗ್ಬಿಟ್ಟು ಅವರ ತಾಯಿ ಜೊತೆ ಸೇರ್ಕೊಂಡು ತುಂಬಾ ಸಂತೋಷವಾಗಿ ಇರೋ ಹಾಗೆ ಎಲ್ಯೂಜುಲೇಷನ್ಸ್ ಬರ್ತಿರ್ತವೆ. ಹೀಗೆ ಹುಚ್ಚ ಬಂದಿರೋ ಒಂಥರ ಹಾಡ್ತಿರುವಾಗ ಸಡನ್ ಆಗಿ ಅಲಾರಂ ಬಡ್ಕೊಳ್ಳುತ್ತೆ. ಇವನ್ಗೆ ಎಚ್ಚರಿಕೆ ಆಗುತ್ತೆ. ಲ್ಯಾಪ್ಟಾಪ್ ನ ಓಪನ್ ಮಾಡಿ ಇನ್ವೆಸ್ಟ್ಮೆಂಟ್ ನ ನೋಡ್ತಾ ಇರ್ತಾನೆ. ನಿಜ ಹೇಳ್ಬೇಕಂದ್ರೆ ಆಗಸ್ಟ್ 15 ಇವನು ವಿತ್ಡ್ರಾ ಮಾಡ್ಕೋಬೇಕು ಅಂತ ವೈಟ್ ಮಾಡ್ತಿರ್ತಾನಲ್ವಾ, ಅದಕ್ಕೆ ಇನ್ನ 1 ಡೇ ಮಾತ್ರನೇ ಇರುತ್ತೆ. ಇವತ್ತು ಆಗಸ್ಟ್ 14 ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ ವ್ಯಾಲ್ಯೂ 815 ಯಾವಾಗ ಆಗುತ್ತೆ ಅಂತ ವೈಟ್ ಮಾಡ್ತಿರ್ತಾನೆ. ಆವಾಗ ಯಾರೋ ಡೋರ್ ನ ನಾಕ್ ಮಾಡೋದ್ರಿಂದ ತುಂಬಾ ಕೋಪದಲ್ಲಿ ಬಂದು ಡೋರ್ ನ ಓಪನ್ ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಕೆಳಗಡೆ ಮನೆಯವರು ಮೇಲ್ಗಡೆ ಮನೆಯವರು ಅಂತ ಎಲ್ಲರೂ ಇವನ ಮನೆ ಹತ್ರ ಬಂದಿರ್ತಾರೆ, ಇನ್ಕ್ಲೂಡಿಂಗ್ ವಾಚ್ಮನ್ ಇವನ ಹತ್ರ ಅಂತಾನೆ ನೀನೇ ಈ ಶಬ್ದಗಳು ಮಾಡ್ತಿದ್ಯಂತೆ, ನಾನು ಒಳಗಡೆಗೆ ಹೋಗಿ ಚೆಕ್ ಮಾಡ್ತೀನಿ ಅಂತ. ಅದಕ್ಕೆ ಹೀರೋ ನನ್ ಮನೆ ಯಾಕೆ ಚೆಕ್ ಮಾಡ್ಬೇಕು ಅಂತ ಕೇಳಿದಾಗ ಅಲ್ಲಿರೋರೆಲ್ಲ ಒಂದೇ ಮಾತು ಹೇಳ್ತಾರೆ, ನೋಡಿ ಇವಾಗ ನಾವ್ ಇಲ್ಲಿಗೆ ಬಂದ್ವಿ, ಶಬ್ದಗಳು ಬರೋದು ನಿಂತೋಗ್ಬಿಟ್ಟಿದ್ದೇವೆ, ಅಂದ್ರೆ ಈ ಶಬ್ದಗಳು ಬರೋದಕ್ಕೆ ನೀನೇ ರೀಸನ್ ಅಂತ ಹೇಳೋದ್ರಿಂದ ಎಲ್ಲರೂ ಸೇರ್ಕೊಂಡು ನೀನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೀಯಾ, ನೀನನ್ನ ಇಲ್ಲಿಂದ ಓಡಿಸ್ಬಿಡ್ಬೇಕು ಅಂತ ನಾವು ಡಿಸೈಡ್ ಆಗಿದೀವಿ ಅಂತ ಹೇಳ್ತಿರುವಾಗ ಅಲ್ಲಿಗೆ ಪ್ರೆಸಿಡೆಂಟ್ ಆಗಿರೋ ರೋಸಿ ಅಲ್ಲಿಗೆ ಬಂತು. ನೀವ್ ಯಾಕೆ ಇಷ್ಟೊಂದು ನ್ಯೂಸೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಇವನ್ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಿಮ್ಗೆ ನಷ್ಟ. ನಿಜ ಹೇಳ್ಬೇಕಂದ್ರೆ ಇನ್ನ ಸ್ವಲ್ಪ ದಿನಗಳಲ್ಲೇ ಇಲ್ಲಿ ನ್ಯಾಷನಲ್ ಹೈವೇ ಬರ್ತೈತೆ, ಅವಾಗ ಅಪಾರ್ಟ್ಮೆಂಟ್ ರೇಟ್ಗಳು ಅನ್ನೋದು ತುಂಬಾ ಜಾಸ್ತಿ ಆಗ್ತವೆ, ಇವಾಗ ಇಂಥ ಕೆಲ್ಸಗಳು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾಳೆ. ಆವಾಗ ನಮ್ಮ ಹೀರೋ ಈ ಜಾಸ್ಮಿನ್ ಮನೆಯವರು ಇವನ್ ಮೇಲೆ ಸ್ಪೈ ಮಾಡಿ ಇರ್ತಾರಲ್ಲ ಫೋನ್ ಕ್ಯಾಮ್ರಾನ ಇಟ್ಟು ಅವರೇ ಈ ಕೆಲ್ಸನ ಮಾಡ್ತಿರೋದು, ಅವರ ಮನೆಗೆ ಹೋಗಿ ಚೆಕ್ ಮಾಡೋಣ, ಅವರ ಮನೆಯಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ನಮ್ಮ ಮನೇನ ಚೆಕ್ ಮಾಡಿ ಅಂತ ಚಾಲೆಂಜ್ ಮಾಡ್ತಾನೆ. ಎಲ್ಲರೂ ಜಾಸ್ಮಿನ್ ಮನೆ ಹತ್ರಕ್ಕೆ ಹೋಗ್ತಿರುವಾಗ ಆವಾಗ ಮುಜಿನ್ ಬಂದು ಹೇಗೋ ಇವಾಗ ನಾವು ಇವನ ಮನೆ ಹತ್ರನೇ ಇದೀವಿ, ಮೊದ್ಲು ಇವನ ಮನೆ ಚೆಕ್ ಮಾಡಿ ನಂತರ ನಮ್ಮ ಮನೇನ ಚೆಕ್ ಮಾಡೋಣ ಅಂತ ಹೇಳೋದ್ರಿಂದ ಮೇಲ್ಗಡೆ ಮನೆಯವನು ಡೇವಿಡ್ ಇರ್ತಾನಲ್ವಾ ಅವನು ಒಳಗಡೆಗೆ ಹೋಗಿ ಚೆಕ್ ಮಾಡಿದಾಗ ಇವನ ಬಾತ್ರೂಮ್ ಅಲ್ಲಿ
ಅಲ್ಲಿ ಒಂದು ಫೋನ್ ಒಂದು ಮೈಕ್ ಗೆ ಸೆಟ್ ಮಾಡಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಈ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡುವಾಗ ಎಂತ ಶಬ್ದಗಳು ಬರ್ತಾವೋ ಅಂತ ಒಂದು ಶಬ್ದ ಬರೋ ಒಂದು ಮ್ಯೂಸಿಕ್ ನ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಮೈಕ್ ಗೆ ಅಟ್ಯಾಚ್ ಮಾಡಿರ್ತಾನೆ. ಇದರಿಂದ ಎಲ್ಲರಿಗೂ ತುಂಬಾ ಕೋಪ ಬಂತು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಾನೆಲ್ಲ ಈ ತಪ್ಪು ಮಾಡಿರೋದು, ಮೇ ಬಿ ಜಾಸ್ಮಿನ್ ಅವರೇ ನನ್ನ ಮನೆಗೆ ಬಂದು ಇದನ್ನ ಇಟ್ಟಿರ್ಬೇಕು ಅಂತ ಎಷ್ಟೇ ಹೇಳ್ತಾ ಇದ್ರು ಎಲ್ಲರೂ ಇವನನ್ನ ಹೊಡಿಯೋದಕ್ಕೆ ನೋಡ್ತಾರೆ. ಅವಾಗ ಮುಜ್ಜಿನ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದು ಹೀರೋ ಹೊಡಿದಿರಾನೆ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ ನಾಟಕ ಹಾಡ್ಬೇಕು ಅಂತ. ಆದ್ರೆ ಇವನು ಮಾಡಿರೋ ತಪ್ಪೇನ್ ಗೊತ್ತಾ, ಅವನು ಕೆಳಗಡೆಗೆ ಬೀಳೋವಾಗ ಇವನ ತಲೆಗೆ ಹೇಟು ಬಿದ್ದು ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಇದರಿಂದ ಅಲ್ಲಿರೋರೆಲ್ಲರೂ ಹೀರೋನೇ ಅವನನ್ನ ಹೊಡ್ತಿರೋದು ಅಂತ ಹೇಳೋದ್ರಿಂದ ಪೊಲೀಸರ ಅಲ್ಲಿಗೆ ಬಂದು ಅವನನ್ನ ಅರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವನಿಗೆ ಎಚ್ಚರಿಕೆ ಆಗಿದ್ದೆ ಅವತ್ತು ಆಗಸ್ಟ್ 15 ಅಂದ್ರೆ ಇವನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶೇರ್ಸ್ ನ ವಿತ್ಡ್ರಾ ಮಾಡ್ಬೇಕಾಗಿರೋ ಒಂದು ಟೈಮ್ ಇದು. ಪೊಲೀಸರ ಹತ್ರ ಕೇಳ್ಕೊಂತಾನೆ ನನ್ ಫೋನ್ ನನಗೆ ಕೊಡಿ ಅಂತ. ಅವರು ಕೊಡೋದಿಲ್ಲ. ಇದರಿಂದ ಅವನು ನಾಟಕ ಆಡೋದಕ್ಕೆ ಶುರು ಮಾಡ್ತಾನೆ. ನಾನು ಇವಾಗ ವಾಶ್ರೂಮ್ ಗೆ ಹೋಗ್ಬೇಕು ಅಂತ ಹ್ಯಾಂಡ್ ಕಫ್ಸ್ ನ ರಿಮೂವ್ ಮಾಡಿದ್ದೆ. ಪೊಲೀಸರಿಂದ ತಪ್ಪಿಸ್ಕೊಂಡು ಡೈರೆಕ್ಟ್ ಆಗಿ ಒಂದು ರೂಮ್ ಒಳಗಡೆಗೆ ಹೋಗಿ ಡೋರ್ ನ ಕ್ಲೋಸ್ ಮಾಡಿ ಅಲ್ಲಿರೋ ಒಂದು ಸಿಸ್ಟಮ್ ನ ಆನ್ ಮಾಡಿ ಇವನ ಅಕೌಂಟ್ ನ ಲಾಗಿನ್ ಮಾಡ್ತಾನೆ. ವ್ಯಾಲ್ಯೂ 815 ಆಗೋವರೆಗೂ ವೆಯ್ಟ್ ಮಾಡಿ ವಿತ್ಡ್ರಾ ಮಾಡ್ಬೇಕು ಅಂತ ನೋಡ್ತಿರುವಾಗ ಆಲ್ಮೋಸ್ಟ್ ಇನ್ನ ವಿತ್ಡ್ರಾ ಮಾಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಪೊಲೀಸರು ಇವನ್ ಮೇಲೆ ಬಂದು ಅಟ್ಯಾಕ್ ಮಾಡೋದ್ರಿಂದ ಇವನು ತಿರುಗಿ ಬಿದ್ದೋಗ್ಬಿಡ್ತಾನೆ. ಇವನು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ನೆಲ್ಲ ಕಲ್ಕೊಂಡ್ಬಿಡ್ತಾನೆ. ಅಂದ್ರೆ ಸರಿಯಾಗಿ ಟೈಮ್ಗೆ ಇವನು ವಿತ್ಡ್ರಾ ಮಾಡಿರೋದಿಲ್ವಲ್ಲ ಅದಕ್ಕೆ. ನೆಕ್ಸ್ಟ್ ಇವನಿಗೆ ಎಚ್ಚರಿಕೆ ಆಗಿದ್ದೆ. ರೋಸಿ ಆಗಿ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬಂದು ಇವನ ಹತ್ರ ಮಾತಾಡ್ತಾರೆ. ಸಾರಿ ಕ್ಷಮಿಸ್ಬಿಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ನೀವ್ ಹೇಳಿದ್ದು ನಿಜಾನೇ. ಕೆಳಗಡೆ ಮನೆಯಲ್ಲಿರೋ ಜಾಸ್ಮಿನ್ ಅವರು ನಿಮ್ ಮೇಲೆ ಸ್ಪೈ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಸ್ ಕೂಡ ನಮ್ಗೆ ಸಿಕ್ಕದ್ವು. ಇವಾಗ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾ ಇದೀವಿ ಅಂತ ಹೇಳಿ ಅವನಿಗೆ ಸಾರಿ ಹೇಳಿ ಅಲ್ಲಿಂದ ಕಳ್ಸಿಬಿಡ್ತಾರೆ. ಹೀರೋ ತುಂಬಾ ಬೇಜಾರಾಗಿ ಮನೆಗೆ ಬಂದು ಅವನ ಟ್ರೇಡಿಂಗ್ ಅಕೌಂಟ್ ನ ಓಪನ್ ಮಾಡಿ ನೋಡಿದ್ರೆ ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿರೋ 80 lakhs ಅಮೌಂಟ್ ಕಳ್ಕೊಂಡ್ಬಿಟ್ಟಿರ್ತಾನೆ. ಇವನ ಹತ್ರ ಇವಾಗ ₹1 ಕೂಡ ಇರೋದಿಲ್ಲ. ತುಂಬಾ ಸ್ಯಾಡ್ ಫೀಲ್ ಆಗಿ ಡಿಪ್ರೆಷನ್ ಗೆ ಹೊರಟೋಗ್ಬಿಡ್ತಾನೆ. ಇನ್ನ ಬದುಕಿ ಏನ್ ಪ್ರಯೋಜನ ಅಂತ ಹೇಳಿ ಅವ್ರ ಅಮ್ಮಗೆ ಒಂದು ಲೆಟರ್ ನ ಬರ್ದು ಬಿಲ್ಡಿಂಗ್ ಮೇಲೆಯಿಂದ ಧುಮ್ಕಿ ಸತ್ತೋಗ್ಬಿಡ್ಬೇಕು ಅಂತ ಅನ್ಕೊಂತಾನೆ. ಆವಾಗ ಕೆಳಗಡೆ ಮನೆಯಿಂದ ಶಬ್ದಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ನಾನು ಈ ತರ ಆಗೋದಕ್ಕೆ ರೀಸನ್ ಜಾಸ್ಮಿನ್ ಅವರು. ಅವ್ರನ್ನ ಇದೇ ತರ ಬಿಡೋದಿಲ್ಲ, ಅವ್ರ ಕತೆ ಮುಗಿಸ್ಲೇಬೇಕು ಅಂತ ಹೇಳಿ ಒಂದು ಸ್ಟಿಕ್ ನ ಎತ್ಕೊಂಡು ಅವ್ರನ್ನ ಹೊಡಿಯೋಣ ಅಂತ ಹೋಗ್ತಿರ್ತಾನೆ. ಆವಾಗ ಬಾಡಿ ಬಿಲ್ಡರ್ ಅಲ್ಲಿಗೆ ಬಂದು ಲೇ ಪೊಲೀಸರು ಎತ್ಕೊಂಡು ಹೋಗಿ ನಿನ್ನನ್ನ ಹೊಡೆದ್ರು ನಿನಗೆ ಬುದ್ಧಿ ಬರ್ಲಿಲ್ವಲ್ಲ, ಮತ್ತೆ ಈ ಶಬ್ದಗಳು ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಲೇ ಎಷ್ಟು ಬಾರಿನೇ ಹೇಳೋದು, ಆ ಶಬ್ದಗಳು ಮಾಡ್ತಿರೋದು ನಾನಲ್ಲ ಕೆಳಗಡೆ ಮನೆಯವರು ಅಂತ ಹೇಳಿ ತುಂಬಾ ಕೋಪದಲ್ಲಿ ಅವನ್ನ ಹೊಡಿಯೋದಕ್ಕೆ ಹೋಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಬಲಹೀನವಾಗಿರೋದ್ರಿಂದ ಡೇವಿಡ್ ತುಂಬಾ ಪವರ್ಫುಲ್ ಆಗಿರ್ತಾನೆ. ಇವನನ್ನ ಓವರ್ಕಮ್ ಮಾಡಿ ಹೀರೋನ ಹೊಡಿತಾನೆ. ನಂತರ ಅವನ ಮನೆಯಲ್ಲಿರೋ ಒಂದು ಸೂಸೈಡ್ ಲೆಟರ್ ನ ಡೇವಿಡ್ ನೋಡಿ ಅವನನ್ನ ಅರ್ಥ ಮಾಡ್ಕೊಂತಾನೆ. ಅವಾಗ ಶಬ್ದಗಳು ಆಗೋದ್ರಿಂದ ನನ್ನನ್ನ ಕ್ಷಮಿಸ್ಬಿಡು, ನೀನೇ ಶಬ್ದಗಳು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಿನ್ನನ್ನ ಹೊಡೆದಾಕಿದ್ದೀನಿ ಅಂತ ಹೇಳಿ ಅವನಿಗೆ ಸಾರಿನ ಕೇಳ್ತಾನೆ. ಡೇವಿಡ್ ಇವನ ಸಿಚುವೇಶನ್ ನ ಅರ್ಥ ಮಾಡ್ಕೊಂಡು ಇವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ನಂತರ ಇವರಿಬ್ರು ಸೇರ್ಕೊಂಡು ಕೆಳಗಡೆ ಮನೆಯಲ್ಲಿ ಜಾಸ್ಮಿನ್ ಅವ್ರು ಇರ್ತಾರಲ್ವಾ ಅವರ ಕತೆ ನೋಡ್ಬೇಕು ಅಂತ ಹೇಳಿ ಮನೆ ಹತ್ರ ಹೋಗಿ ನೋಡಿದ್ರೆ ಮನೆಯಲ್ಲಿ ಯಾರು ಇರೋದಿಲ್ಲ, ಡೋರು ಕೂಡ ಲಾಕ್ ಆಗಿರೋದಿಲ್ಲ. ಇದರಿಂದ ಒಳಗಡೆಗೆ ಹೋಗಿ ಈ ಸೌಂಡ್ ಗೆ ಸಂಬಂಧಪಟ್ಟಿರೋ ಹಾಗೆ ಏನಾದ್ರೂ ಸಿಗುತ್ತಾ ಅಂತ ಹೇಳಿ ಮನೆ ಒಳಗಡೆಗೆ ಹೋಗಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಯಾವ ಇಂಟೆನ್ಷನ್ ಇಂದ ಹುಡ್ಕೋದಕ್ಕೆ ಬಂದಿರ್ತಾರೋ ಅವ್ ಯಾವನು ಕೂಡ ಇವ್ರಿಗೆ ಸಿಗೋದಿಲ್ಲ. ಬಟ್ ಆ ಮನೆಗೆ ಸಂಬಂಧಪಟ್ಟಿರೋ ರೆಂಟಲ್ ಅಗ್ರಿಮೆಂಟ್ಸ್ ಹಾಗೆ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ಸ್ ಇವ್ರಿಗೆ ಕಾಣಿಸುತ್ತೆ. ಆ ಪೇಪರ್ಸ್ ನ ತಗೊಂಡು ಹೀರೋ ಫ್ಲಾಟ್ ಗೆ ರಿಟರ್ನ್ ಬರ್ತಾರೆ. ಅವುಗಳನ್ನ ಚೆಕ್ ಮಾಡ್ತಿರುವಾಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಅವನ ಫ್ಲಾಟ್ ನ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಮಾರಾಕ್ ಬಿಟ್ಟಿರ್ತಾನಲ್ವಾ, ಅದೇ ಬಿಸ್ನೆಸ್ ಮ್ಯಾನ್ ಇವರ ಫ್ಲಾಟ್ ನು ಕೂಡ ಖರೀದಿ ಮಾಡಿರ್ತಾನೆ. ಈ ಬಿಲ್ಡಿಂಗ್ ಗೆ ಒಬ್ಬ ಪ್ರೆಸಿಡೆಂಟ್ ರೋಸಿ ಇರ್ತಾಳೆ ನೋಡಿ. ಈ ಬಿಸ್ನೆಸ್ ಮ್ಯಾನ್ ಹಾಗೆ ರೋಸಿ ಇಬ್ರು ಗಂಡ ಹೆಂಡತಿರೋ ಅಂತ ಗೊತ್ತಾಗುತ್ತೆ. ಇವ್ರು ಯಾಕೆ ಈ ಎಲ್ಲಾ ಅಪಾರ್ಟ್ಮೆಂಟ್ ನ ಖರೀದಿ ಮಾಡ್ತಿರೋದು ಅಂತ ಡೇವಿಡ್ ಹತ್ರ ಕೇಳಿದಾಗ ನಿಜ ಹೇಳ್ಬೇಕಂದ್ರೆ ಇನ್ನ ಸ್ವಲ್ಪ ದಿನಗಳಲ್ಲೇ ನ್ಯಾಷನಲ್ ಹೈವೇ ಬರ್ತೈತೆ. ಇದರಿಂದ ಅಪಾರ್ಟ್ಮೆಂಟ್ ರೇಟ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಇಲ್ಲಿರೋ ಪ್ರಜೆಗಳಿಗೆ ಇಂತ ಶಬ್ದಗಳು ಮಾಡಿ ಅವ್ರನ್ನ ಇಲ್ಲಿಂದ ಕಳ್ಸಿಬಿಟ್ರೆ ಎಲ್ಲಾ ಅಪಾರ್ಟ್ಮೆಂಟ್ಸ್ ಇವರೇ ಖರೀದಿ ಮಾಡಬಹುದು ಅಂತ ಹೇಳಿ ಸ್ಕೆಚ್ ಹಾಕಿ ಈ ತರ ಶಬ್ದಗಳು ಮಾಡ್ತಿರ್ಬೇಕು ಅಂತ ಡೇವಿಡ್ ಅಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಇಂಟರ್ ಕ್ಯಾಮ್ ಮುಖಾಂತರ ರೋಸಿ ಕಾಲ್ ಮಾಡಿ ಹೀರೋನ ಕರೀತಾಳೆ. ಇದರಿಂದ ಇವರಿಬ್ರು ಡಿಸೈಡ್ ಆಗ್ತಾರೆ ಇವರ ಪ್ಲಾನ್ ನ ಇವಾಗ ಇಂಪ್ಲಿಮೆಂಟ್ ಮಾಡೋಣ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ರೋಸಿ ಇವನ ಅರೆಸ್ಟ್ ಬಗ್ಗೆ ಕೇಳೋದಕ್ಕೆ ಇಲ್ಲಿಗೆ ಕರೆದಿರ್ತಾಳೆ. ಇವರಿಬ್ರು ಹೀಗೆ ಮಾತಾಡ್ಕೊಂತಿರುವಾಗ ಡೇವಿಡ್ ಅಲ್ಲಿಗೆ ಬಂದು ಇಂತ ವಿಚಿತ್ರವಾಗಿರೋ ಶಬ್ದಗಳು ಆಗ್ತಾ ಇದ್ರು ಕೂಡ ನೀವ್ ಯಾಕೆ ಏನು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳಿ ರೋಸಿ ಜೊತೆ ಮಾತಾಡ್ಕೊಂಡು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಇವಾಗ ನಮ್ಮ ಹೀರೋ ನಾನು ವಾಶ್ರೂಮ್ ಗೆ ಹೋಗ್ಬೇಕು ಅಂತ ಹೇಳಿ ಇವರ ಮನೆಯಲ್ಲಿ ಶಬ್ದನ ಕ್ರಿಯೇಟ್ ಮಾಡೋ ವಸ್ತುಗಳು ಏನಾದ್ರೂ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಒಂದು ಪ್ಲೇಸ್ ಅಲ್ಲಿ ಇವನಿಗೆ ಹೇರ್ ಗನ್ ಕಾಣಿಸುತ್ತೆ. ತುಂಬಾ ಭಯ ಬಿದ್ದು ಹೀಗೆ ಹುಡ್ಕಾಡ್ತಿರುವಾಗ ಇವರ ಮನೆಯಲ್ಲಿ ಒಂದು ಡೋರ್ ಇರುತ್ತೆ. ಅದು ಸ್ಟೀಲ್ ಇಂದ ಮಾಡಿರೋದ್ರಿಂದ ಯಾರೂ ಕೂಡ ಇದನ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಪ್ಲಸ್ ಅದನ್ನ ಓಪನ್ ಮಾಡೋದಕ್ಕೆ ಪಾಸ್ವರ್ಡ್ ಎಂಟರ್ ಮಾಡ್ಬೇಕಾಗುತ್ತೆ. ಹೀಗೆ ಇವನು ನೋಡ್ತಿರುವಾಗ ರೋಸಿ ಗಂಡ ಬಿಸ್ನೆಸ್ ಮ್ಯಾನ್ ಇವನ್ನ ನೋಡಿ ವಾಶ್ರೂಮ್ ಯೂಸ್ ಮಾಡ್ಕೊಂತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಏನು ಕಳ್ತನ ಮಾಡೋದಕ್ಕೆ ಬಂದಿದ್ಯಾ ಅಂತ ಅವನನ್ನ ಹಿಡ್ಕೊಂಡು ಕೇಳ್ತಾನೆ. ಆವಾಗ ನಮ್ಮ ಹೀರೋ ನೀವ್ ಯಾಕೆ ನಮ್ಗೆ ಈ ತರ ಶಬ್ದಗಳು ಮಾಡ್ತಿರೋದು, ಎಲ್ಲಾರ್ನು ಇಲ್ಲಿಂದ ಕಳ್ಸಿಬಿಟ್ಟು ನೀವು ಮಾತ್ರನೇ ಬದುಕ್ಬೇಕು ಅಂತ ಅನ್ಕೊಂಡಿದ್ರಾ ಹೇಳಿ, ಇವಾಗ ವಿಚಿತ್ರವಾಗಿರೋ ಶಬ್ದಗಳು ಮಾಡೋ ಮೈಕ್ ಎಲ್ಲೈತೆ
ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ರೋಸಿ ಇದ್ಕೊಂಡು ಯಾಕೆ ಈ ತರ ಮಾತಾಡ್ತಾ ಇದ್ಯಾ, ನಿನಗೆ ಇಷ್ಟ ಇಲ್ದಿರಾನೆ ಡಾಕ್ಯುಮೆಂಟ್ ಮೇಲೆ ಸಿಗ್ನೇಚರ್ ಹಾಕದ, ನಾನು ಇವಾಗ ಪೊಲೀಸರನ್ನ ಕರಿತೀನಿ ಅಂತ ಹೇಳ್ತಿರುವಾಗ ಈ ಜಗಳ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡು ಡೇವಿಡ್ ಅವನನ್ನ ಕರ್ಕೊಂಡೋಗಿ ಲೇ ನಾ ಹೋಗಿತ್ತು ಸ್ಪೀಕರ್ಸ್ ಎಲ್ಲಿದಾವ ಅಂತ ಹುಡ್ಕೋದಕ್ಕೆ, ಯಾಕ ಅವರಿಗೆ ನಿಜ ಹೇಳಿದ್ದು ಅಂತ ಬೈತಿರುವಾಗ ಹೀರೋ ಆ ಮನೆಯಲ್ಲಿ ನೋಡಿರೋ ಸ್ಟೀಲ್ ಡೋರ್ ಬಗ್ಗೆ ಹೇಳ್ತಾನೆ. ನಾವು ಸೆಲ್ ಮಾಡಿರೋ ಅಪಾರ್ಟ್ಮೆಂಟ್ ಲೆಟರ್ಸ್ ಹಾಗೆ ಈ ಸ್ಪೀಕರ್ಸ್ ಕೂಡ ಅದ್ರಲ್ಲೇ ಇರಬೇಕು, ನಾವು ಅದನ್ನ ಓಪನ್ ಮಾಡಿ ನಮಗೆ ಸಂಬಂಧಪಟ್ಟಿರೋ ಎಲ್ಲಾ ವಸ್ತುಗಳ ಎತ್ಕೊಂಡ್ ಬಿಡ್ಬೇಕು, ಆವಾಗ ನಮ್ಮ ಅಪಾರ್ಟ್ಮೆಂಟ್ಸ್ ನಮ್ಗೆ ಬಂದ್ಬಿಡ್ತವೆ ಅಂತ ಹೇಳೋದ್ರಿಂದ ಇಬ್ರು ಆ ಮನೆಯಲ್ಲಿ ದರೋಡೆ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ನಂತರ ಇವರಿಬ್ರು ಅವರವರ ಅಪಾರ್ಟ್ಮೆಂಟ್ ಗೆ ರಿಟರ್ನ್ ಬಂದು ಹೀರೋ ಫೋನ್ ನ ಪೊಲೀಸರು ಎತ್ಕೊಂಡಿರ್ತಾರಲ್ವಾ, ಇವನ ಫೋನ್ ರಿಟರ್ನ್ ಕೊಟ್ಟಿರ್ತಾರೆ. ಬಂದು ಅದನ್ನ ಚೆಕ್ ಮಾಡಿದಾಗ ಇವನ ಫೋನ್ ಜೊತೆಗೆ ಇನ್ನೊಂದು ಫೋನ್ ಇರುತ್ತೆ. ಯಾಕಪ್ಪ ಅಂದ್ರೆ ಇವನ ಅಪಾರ್ಟ್ಮೆಂಟ್ ಅಲ್ಲಿ ಸೌಂಡ್ ನ ಪ್ರೊಡ್ಯೂಸ್ ಮಾಡೋ ಒಂದು ಫೋನ್ ಇರುತ್ತೆ ಅಲ್ವಾ, ಆ ಫೋನ್ ಕೂಡ ಇವನಿಗೆ ಕೊಟ್ಟಿರ್ತಾರೆ. ಆ ಫೋನ್ ಯಾರ್ದು ಅಂತ ಇವನಿಗೆ ಗೊತ್ತಿರೋದಿಲ್ಲ. ಅದನ್ನ ಆನ್ ಮಾಡಿದಾಗ ಅದಕ್ಕೊಂದು ವೈಫೈ ನೆಟ್ವರ್ಕ್ ಕನೆಕ್ಟ್ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೋ ಮನೆಯಲ್ಲೂ ಕೂಡ ಒಂದು ವೈಫೈ ಇರುತ್ತೆ, ಇವನ ವೈಫೈಗೆ ಅದು ಕನೆಕ್ಟ್ ಆಗಿರೋದಿಲ್ಲ. ಇದರಿಂದ ಅವನು ಯಾವ ವೈಫೈಗೆ ಕನೆಕ್ಟ್ ಆಗೈತೆ ಅಂತ ಹೇಳಿ ಆ ಫೋನ್ ನ ಎತ್ಕೊಂಡು ಪ್ರತಿಯೊಂದು ಅಪಾರ್ಟ್ಮೆಂಟ್ ಹತ್ರ ಹೋಗ್ತಿರುವಾಗ ಡೇವಿಡ್ ಫ್ಲಾಟ್ ಹತ್ರ ವೈಫೈ ಫುಲ್ ಆಗಿ ಬರ್ತಾ ಇರುತ್ತೆ. ಇದರಿಂದ ನಮ್ಮ ಹೀರೋ ಡೇವಿಡ್ ನ ಕರೆದು ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ವೈಫೈ ಕೆಟ್ಟೋಗ್ಬಿಟ್ಟೈತೆ, ಇದರಿಂದ ನೀನ್ ವೈಫೈ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದಾಗ ಅದಕ್ಕೆ ಡೇವಿಡ್ ನಾನು ವೈಫೈನೇ ಯೂಸ್ ಮಾಡ್ತಿಲ್ಲ, ನನ್ನ ಅಪಾರ್ಟ್ಮೆಂಟ್ ಅಲ್ಲೇ ಇಲ್ಲ ಅಂತ ಅವನ ಹತ್ರ ಸುಳ್ಳು ಹೇಳ್ತಾನೆ. ಇದರಿಂದ ನಮ್ಮ ಹೀರೋಗೆ ಡೌಟ್ ಬರುತ್ತೆ, ಹಂಗಾದ್ರೆ ಇವನೇ ಎಲ್ಲಾ ಮಾಡ್ತಿರೋದು, ನನ್ನ ಹತ್ರ ಏನೋ ಒಂದು ಬಚ್ಚಿಡ್ತಿದ್ದಾನೆ, ಇವನು ಮನೆಯಲ್ಲಿ ಏನ್ ಮಾಡ್ತಿದ್ದಾನೆ, ಇವನ್ ಯಾಕೆ ಈ ತರ ಮಾಡ್ತಿರೋದು ಅಂತ ಹೀರೋ ಮೈಂಡ್ ಅಲ್ಲಿ ತಿರುಗಾಡ್ತಾ ಇರುತ್ತೆ. ನಾನು ಇವನ ಮನೆ ಒಳಗಡೆಗೆ ಹೋಗಿ ಇವನ್ ಏನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಬೇಕು ಅಂತ ಡಿಸೈಡ್ ಆಗ್ತಾನೆ. ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವನ್ ಜೊತೆ ಸೇರ್ಕೊಂಡು ಸ್ಪಾ ಸರ್ವಿಸ್ಗೆ ಹೋಗ್ತಾರೆ. ಇವಾಗ ನಮ್ಮ ಹೀರೋ ಹತ್ರ ಹಣ ಇರೋದಿಲ್ವಲ್ಲ, ಇದರಿಂದ ಡೇವಿಡ್ ಅಪಾರ್ಟ್ಮೆಂಟ್ ಕೀನ ಇವನಿಗೆ ಕೊಡೋದ್ರಿಂದ ಅಪಾರ್ಟ್ಮೆಂಟ್ ಕೀನ ಕಾಪಿ ಮಾಡ್ಕೊಂತಾನೆ. ಸ್ಪಾ ಸರ್ವಿಸ್ ಮಾಡಿಸ್ಕೊಂತ ಇರುವಾಗ ಡೇವಿಡ್ ಅಂತಾನೆ, ನಿನಗೆ ಜಾಸ್ಮಿನು ಹಾಗೆ ಅವಳ ಗಂಡ ಎಲ್ಲರೂ ಮೋಸ ಮಾಡ್ತಿದಾರಲ್ವಾ, ಅವ್ರೇನಾದ್ರೂ ನಿನ್ ಕೈಗೆ ಸಿಕ್ಕಿದ್ರೆ ಏನ್ ಮಾಡ್ತೀಯ ಅಂತ. ಅದಕ್ಕೆ ನಮ್ಮ ಹೀರೋ ಕೋಪದಲ್ಲಿ ಅವ್ರನ್ನ ಸಾಯಿಸಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ನಂತರ ನಮ್ಮ ಹೀರೋ ಸರಿ ನನಗೆ ಸ್ವಲ್ಪ ವರ್ಕ್ ಐತೆ ಬೇಗ ಹೋಗ್ತೀನಿ ಅಂತ ಹೇಳಿ ಆಚೆಗಡೆ ಬಂದ್ಬಿಡ್ತಾನೆ. ಡೇವಿಡ್ ಇನ್ನ ಸ್ಪಾ ಸರ್ವಿಸ್ ಮಾಡಿಸ್ಕೊಂತಾನೆ ಇರ್ತಾನೆ. ಇವನು ಫಾಸ್ಟ್ ಆಗಿ ಡೇವಿಡ್ ಫ್ಲಾಟ್ ಒಳಗಡೆಗೆ ಬಂದು ಅವನ ಮನೆಯಲ್ಲಿ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲೊಂದು ದೊಡ್ಡ ಸ್ಟುಡಿಯೋ ಸೆಟಪ್ ಇರುತ್ತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಸಿಸಿ ಕ್ಯಾಮೆರಾನ ಇಟ್ಟು ಅವ್ರನ್ನ ವಾಚ್ ಮಾಡ್ತಿರ್ತಾನೆ ಈ ಡೇವಿಡ್ ಗಾನು. ಅದರ ಜೊತೆಗೆ ಒಂದು ರೂಮ್ ಅಲ್ಲಿ ಆದ್ರೆ ದೊಡ್ಡ ಜಾಸ್ತಿ ಇಂಟೆನ್ಸಿಟಿಯಿಂದ ಸೌಂಡ್ ನ ಪ್ರೊಡ್ಯೂಸ್ ಮಾಡೋ ಒಂದು ಡಿಜೆ ಸೆಟಪ್ ಅದ್ರಲ್ಲಿ ಇರುತ್ತೆ. ಇವಾಗ ನಮ್ಮ ಹೀರೋಗೆ ಅರ್ಥ ಆಗೋಗ್ಬಿಡುತ್ತೆ ಇವನೇ ಈ ಎಲ್ಲಾ ಸೌಂಡ್ ಗಳನ್ನ ಮಾಡ್ತಿರೋದು ಅಂತ. ಆವಾಗ ಡೇವಿಡ್ ಅವನ ಫ್ಲಾಟ್ ಹತ್ರ ಬಂದು ಡೋರ್ ನ ಓಪನ್ ಮಾಡೋದಕ್ಕೆ ಕೀನ ಯೂಸ್ ಮಾಡಿದಾಗ ಅದು ಸ್ವಾಪ್ ಆಗೋಗ್ಬಿಟ್ಟಿರುತ್ತೆ. ಮೇ ಬಿ ಹೀರೋ ಇದನ್ನ ಬೈ ಮಿಸ್ ಆಗಿ ಮಾಡಿರ್ಬೋದು ಅಂತ ಹೇಳಿ ಪಾಸ್ವರ್ಡ್ ನ ಎಂಟರ್ ಮಾಡಿ ಒಳಗಡೆಗೆ ಬರ್ತಾನೆ. ಹೀರೋ ಒಂದು ಕಬೋರ್ಡ್ ಅಲ್ಲಿ ಹೋಗಿ ಬಚ್ಚಿಕೊಂಡಿರ್ತಾನೆ. ಡೇವಿಡ್ ಬಂದಿದ್ದೆ ಒಂದು ವಿಡಿಯೋನ ಪ್ಲೇ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರು ಸ್ಪಾ ಸರ್ವಿಸ್ ಮಾಡಿಸ್ಕೊಂತಿರುವಾಗ ಡೇವಿಡ್ ಹೀರೋ ಹತ್ರ ಕೇಳಿರ್ತಾನೆ ಅಲ್ವಾ, ಜಾಸ್ಮಿನು ಹಾಗೆ ರೋಸಿ ಅವರ ಫ್ಯಾಮಿಲಿ ಸಿಕ್ಕಿದ್ರೆ ಏನ್ ಮಾಡ್ತೀಯ ಅಂತ. ಅದಕ್ಕೆ ಹೀರೋನು ಕೂಡ ಅವ್ರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿರ್ತಾನೆ. ಆ ವಿಡಿಯೋನ ಇವಾಗ ಪಬ್ಲಿಕ್ ಗೆ ಕೊಟ್ಬಿಟ್ಟು ಇವನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಡೇವಿಡ್ ಡಿಸೈಡ್ ಆಗೋಗ್ಬಿಟ್ಟಿರ್ತಾನೆ. ಅದನ್ನ ನೋಡಿ ಹೀರೋ ಶಾಕ್ ಆಗ್ತಾನೆ. ಇವನ್ಗೆ ಏನ್ ಪಾಪ ಮಾಡಿದ್ದೆ ನಾನು, ಇವನ್ ಯಾಕೆ ನನ್ನನ್ನ ಅರೆಸ್ಟ್ ಮಾಡ್ಬೇಕು, ನನ್ ಮೇಲೆ ರಿವೆಂಜ್ ತಗೋಬೇಕು ಅಂತ ತಿರ್ಗಾಡ್ತಿದ್ದೇನೆ ಅಂತ ಹೇಳಿ ಹೀರೋ ಶಾಕ್ ಅಲ್ಲಿ ಇರ್ತಾನೆ. ಅದ್ರ ಜೊತೆಗೆ ಡೇವಿಡ್ ಪ್ರತಿಯೊಬ್ಬರ ಹತ್ರನೂ ಹೋಗಿ ಹೀರೋ ಎಂತವನು ಅಂತ ಹೇಳಿ ಅವನು ಇಂಟರ್ವ್ಯೂ ಮುಖಾಂತರ ವಿಡಿಯೋಸ್ ನ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಕೂಡ ಹೀರೋ ಒಬ್ಬ ಸೈಕೋ ನನ್ ಮಗ, ಅವ್ನು ತುಂಬಾ ವಿಚಿತ್ರವಾಗಿರೋ ಶಬ್ದಗಳನ್ನ ರಾತ್ರಿ ಟೈಮ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದಾನೆ ಅಂತ ಹೇಳಿ ಎಲ್ಲ ನೆಗೆಟಿವ್ ಆಗಿ ಇವನ್ ಮೇಲೆ ಹೇಳಿರ್ತಾರೆ. ನಂತರ ಟೈಮ್ ಆಗೋದ್ರಿಂದ ಡೇವಿಡ್ ಹೋಗಿ ಬೆಡ್ ಮೇಲೆ ಮಲ್ಕೊಂತಾನೆ. ಹೀರೋ ಆಚೆಗಡೆಗೆ ಬಂದು ನನ್ ಮೇಲೆ ಈ ತರ ಮಾಡ್ತಿರೋವನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಸುತ್ತಿನ ಎತ್ಕೊಂತಾನೆ. ಬಟ್ ಹೀರೋ ಕ್ಯಾರೆಕ್ಟರ್ ಇದಲ್ವಲ್ಲ, ಸ್ವಲ್ಪ ಭಯ ಬಿದ್ದು ಅವನು ಹಿಂದಕ್ಕೆ ಬರ್ತಿರುವಾಗ ಯಾರೋ ಡೋರ್ ನ ನಾಕ್ ಮಾಡ್ತಾರೆ. ಇದರಿಂದ ಇವನು ಬೆಡ್ ಕೆಳಗಡೆ ಹೋಗಿ ಬಚ್ಚಿಕೊಂತಾನೆ. ಡೇವಿಡ್ ಹೋಗಿ ಡೋರ್ ನ ಓಪನ್ ಮಾಡಿ ನೋಡಿದಾಗ ಅಲ್ಲಿಗೆ ಜಾಸ್ಮಿನು ಬಂದಿರ್ತಾಳೆ. ನಾನು ನೀನ್ ಹೇಳಿರೋ ಹಾಗೆ ಹೀರೋನ ಮೋಸ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ನಿಜ ಹೇಳ್ಬೇಕಂದ್ರೆ ಈ ಪ್ರೋಸೆಸ್ ಅಲ್ಲಿ ನನ್ನ ಗಂಡನ ತಲೆಗೆ ಗಾಯ ಆಗೈತೆ, ಅವನು ಇವಾಗ ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ದಾನೆ ಅಂತ ಹೇಳಿ ಇವನ್ ಮೇಲೆ ತುಂಬಾ ಕೋಪ ಪಡ್ತಿರ್ತಾಳೆ. ಹಾಗೆ ಇವನೊಂದು ಡಿಜೆ ಸೆಟಪ್ ಇರುತ್ತಲ್ಲ ಅದನ್ನೆಲ್ಲ ಧ್ವಂಸ ಮಾಡಿ ನಿನ್ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ ಅಂತ ಜಾಸ್ಮಿನ್ ಅಂತಿರ್ತಾಳೆ. ಅದಕ್ಕೆ ಡೇವಿಡ್ ಆ ಹುಡುಗಿಗೆ ಅಮೌಂಟ್ ಕೊಟ್ಟು ಸಮಾಧಾನ ಮಾಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಆ ಹುಡುಗಿ ಅವನ ಮಾತು ಕೇಳ್ತಿರೋದಿಲ್ಲ. ಇದನ್ನ ಹೇಗಾದ್ರೂ ಸರಿ ಎಕ್ಸ್ಪೋಸ್ ಮಾಡ್ಬೇಕು ಅಂತ ಅವನ ಜೊತೆ ಜೋರಾಗಿ ವಾದ ಮಾಡ್ತಿರ್ತಾಳೆ. ಇಫ್ ಇನ್ ಕೇಸ್ ಈ ಹುಡುಗಿ ಏನಾದ್ರು ನಾನ್ ಮಾಡ್ತಿರೋದ್ರ ಬಗ್ಗೆ ಹೇಳಿದ್ರೆ ನಾನು ಇಷ್ಟು ದಿನಗಳಿಂದ ಕಷ್ಟಪಟ್ಟು ಬಚ್ಚಿಟ್ಟಿರೋ ಡಾರ್ಕ್ ಸೀಕ್ರೆಟ್ ಎಲ್ಲ ಗೊತ್ತಾಗೋಗ್ಬಿಡುತ್ತೆ ಅಂತ ಹೇಳಿ ಸೈಲೆಂಟ್ ಆಗಿ ಆ ಹುಡುಗಿನ ಸಾಯಿಸ್ಬಿಡ್ತಾನೆ. ಇದನ್ನ ನಮ್ಮ ಹೀರೋ ನೋಡಿ ತುಂಬಾನೇ ಭಯ ಪಡ್ತಾನೆ. ನಂತರ ಡೇವಿಡ್ ಇನ್ನೊಂದು ಪ್ಲಾನ್ ಹಾಕಿ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಸರ್ ನನ್ ಮನೆ ಕೆಳಗಡೆ ಒಬ್ಬನಿದ್ದಾನಲ್ವಾ, ಅವನು ಜಾಸ್ಮಿನ್ ಅನ್ನೋ ಒಂದು ಹುಡುಗಿನ ಸಾಯಿಸ್ಬಿಟ್ಟಿದ್ದಾನೆ ಸರ್, ಇವಾಗ ನನ್ ಮೇಲೇನು ಕೂಡ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿದ್ದಾನೆ, ಪ್ಲೀಸ್ ಸರ್ ಬೇಗ ಬನ್ನಿ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ನ ರೈಸ್ ಮಾಡ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಹೀರೋ ಆಚೆಗೆ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೋ ಇವನ ಮನೆಯಲ್ಲಿ ಇದ್ದಾನೆ ಅಂತ ಡೇವಿಡ್ಗೆ ಮೊದ್ಲೇ ಗೊತ್ತಿತ್ತು. ಅವನೇ ಆಚೆಗಡೆ ಬರ್ಬೇಕು ಅಂತ ಹೇಳಿ ಪೊಲೀಸರಿಗೆ ಫೇಕ್ ಕಾಲ್ ನ ಮಾಡಿ
ಮಾಡಿರ್ತಾನೆ. ಡೇವಿಡ್ ಹೀರೋ ಮೇಲೆ ಅಟ್ಯಾಕ್ ಮಾಡ್ತಿರುವಾಗೆ ನಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಡೇವಿಡ್ ಒಬ್ಬ ಅಂಡರ್ ಕವರ್ ಜರ್ನಲಿಸ್ಟ್ ಆಗಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ದಿನಗಳ ಹಿಂದೆ ರೋಸಿ ಈ ಬಿಲ್ಡಿಂಗ್ ನ ಕಟ್ಟೋವಾಗ ಅದಕ್ಕೆ ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರೋವು ಯೂಸ್ ಮಾಡಿರೋದಿಲ್ಲ, ಎಲ್ಲ ವೇಸ್ಟ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿರ್ತಾಳೆ. ಇದ್ರ ಬಗ್ಗೆ ಇವನು ತಿಳ್ಕೊಂಡು ಒಂದು ಬುಕ್ ನ ಬರ್ದು ಅದನ್ನ ಪಬ್ಲಿಷ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಪಬ್ಲಿಷ್ ಮಾಡೋರ್ಗೆ ರೋಸಿ ಹಣ ಕೊಟ್ಟು ಆ ಬುಕ್ ನ ಕಿತ್ಕೊಂಡ್ಬಿಟ್ಟಿರ್ತಾಳೆ. ಹಾಗೆ ಇವನ್ ಮೇಲೆ ಅಟ್ಯಾಕ್ ಮಾಡಿಸಿದಾಗ ಇವನು ಸತ್ತೋಗೋ ಸ್ಟೇಜ್ ಅಲ್ಲಿ ತಪ್ಸ್ಕೊಂಡ್ಬಿಟ್ಟಿರ್ತಾನೆ. ಇವಾಗ ಡೇವಿಡ್ ರೋಸಿ ಮೇಲೆ ರಿವೆಂಜ್ ತಗೋಬೇಕು ಅಂತ ಹೇಳಿ ಹಾಗೆ ಇವನು ಬರ್ದಿರೋ ಒಂದು ಬುಕ್ ನ ಎತ್ಕೋಬೇಕು ಅಂತ ಇಲ್ಲಿಗೆ ಬಂದು ನಮ್ಮ ಹೀರೋನ ಯೂಸ್ ಮಾಡ್ಕೊಂಡಿರ್ತಾನೆ. ಹೀರೋಗೆ ಇದೆಲ್ಲ ಗೊತ್ತಾಗೋಗ್ಬಿಟ್ಟಿರೋದ್ರಿಂದ ಇದೇನಾದ್ರೂ ಆಚೆಗಡೆ ಗೊತ್ತಾದ್ರೆ ನನಗೆ ಪ್ರಾಬ್ಲಮ್ ಅಂತ ಹೇಳಿ ಡೇವಿಡ್ ಅವನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಹೀರೋ ಬೇಡ ಬೇಡ, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ರೋಸಿ ನೀನ್ ಬರ್ದಿರೋ ಒಂದು ಬುಕ್ ನ ಎತ್ಕೊಂಡಿದ್ದಾಳಲ್ವಾ, ಮೇ ಬಿ ಅವ್ರ ಅಪಾರ್ಟ್ಮೆಂಟ್ ಅಲ್ಲಿರೋ ಸ್ಟೀಲ್ ಡೋರ್ ರೂಮ್ ಅಲ್ಲಿ ನಿನ್ನ ಬುಕ್ ಇರಬೇಕು. ಹಾಗೆ ನನಗೆ ಸಂಬಂಧಪಟ್ಟಿರೋ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಕೂಡ ಅಲ್ಲೇ ಇದಾವೆ, ನಾನು ಅವುಗಳನ್ನ ಎತ್ಕೊಂತೀನಿ, ನೀನ್ ಆ ಬುಕ್ ನ ಎತ್ಕೊ ಅಂತ ಹೇಳಿ ಡೀಲ್ ನ ಮಾಡ್ಕೊಂತಾನೆ. ಡೇವಿಡ್ ಸ್ವಲ್ಪ ಯೋಚನೆ ಮಾಡ್ತಾನೆ, ಇವನು ಹೇಳ್ತಾ ಇರೋ ಲಾಜಿಕಲ್ ಪಾಯಿಂಟ್ ಕೂಡ ಕರೆಕ್ಟ್ ಅಲ್ವಾ ಅಂತ ಹೇಳಿ ಇಬ್ರು ಹೊಂದಾಗ್ತಾರೆ. ನಂತರ ಸತ್ತೋಗಿರೋ ಜಾಸ್ಮಿನ್ ಡೆಡ್ ಬಾಡಿನ ಎತ್ಕೊಂಡು ರೋಸಿ ಮನೆಗೆ ಶಿಫ್ಟ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಡೇವಿಡ್ ಈ ಬಿಲ್ಡಿಂಗ್ ಅಲ್ಲಿರೋ ಪ್ರತಿಯೊಂದು ಅಪಾರ್ಟ್ಮೆಂಟ್ ನ ಹ್ಯಾಕ್ ಮಾಡಾಕಿರೋದ್ರಿಂದ ಈಸಿಯಾಗಿ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆಗೆ ಹೋಗ್ತಾರೆ. ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ನಮ್ಮ ಹೀರೋ ಡ್ರಗ್ಸ್ ನ ತಗೊಂಡಿರುವಾಗ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಮನೆ ಒಳಗಡೆಗೆ ಬಂದು ಹೋಗಿರ್ತಾನಲ್ವಾ, ಅದು ಬೇರೆ ಯಾರು ಅಲ್ಲ, ಈ ಡೇವಿಡ್ ಗನೆ. ಈ ಮೈಕ್ ಸೆಟಪ್ ನೆಲ್ಲ ಅವನ ಮನೆಯಲ್ಲಿ ಇಟ್ಬಿಟ್ಟು ಹೋಗಿರ್ತಾನೆ. ಇವರಿಬ್ಬರ ಪ್ಲಾನ್ ಏನಪ್ಪಾ ಅಂದ್ರೆ ರೆಂಟ್ ಜಾಸ್ತಿ ಆಗಿರೋದ್ರಿಂದ ಜಾಸ್ಮಿನ್ ಗೆ ತುಂಬಾ ಕೋಪ ಬಂದು ರೋಸಿ ಹತ್ರಕ್ಕೆ ಬಂದು ಜಗಳ ಮಾಡಿರ್ತಾಳೆ. ಆ ಟೈಮ್ ಅಲ್ಲಿ ಜಾಸ್ಮಿನ್ ರೋಸಿ ಮಾಡಿರೋ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಂಡು ಇದನ್ನ ಎಲ್ಲಾರ್ಗು ಹೇಳ್ಬೇಕು ಅಂತ ಅನ್ಕೊಂಡಿರುವಾಗ ರೋಸಿ ಇವಳನ್ನ ಸಾಯಿಸ್ಬಿಟ್ಟು ಅವಳುನ ಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ ಅನ್ನೋ ಒಂದು ಸೀನ್ ನ ನಾವು ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಡೇವಿಡ್ ಫ್ಲಾಟ್ ಅಲ್ಲಿರೋ ಒಂದು ಗ್ಯಾಸ್ ನ ಲೀಕ್ ಮಾಡ್ತಾನೆ. ನಂತರ ಇವರಿಬ್ರು ಸೇರ್ಕೊಂಡು ಈ ಸ್ಟೀಲ್ ಡೋರ್ ಇರುತ್ತಲ್ವಾ ಅದಕ್ಕೆ ಸಂಬಂಧಪಟ್ಟಿರೋ ಕೀ ಎಲ್ಲೈತೆ ಅಂತ ಹುಡುಕಾಡ್ತಿರುವಾಗ ಇವ್ರು ಮಾಡ್ತಿರೋ ಒಂದು ಶಬ್ದಕ್ಕೆ ರೋಸಿ ಆಗಿ ಅವನ ಗಂಡನಿಗೆ ಎಚ್ಚರಿಕೆ ಆಗುತ್ತೆ. ಡೇವಿಡ್ ರೋಸಿ ಹತ್ರಕ್ಕೆ ಬಂದು ಆ ಸ್ಟೀಲ್ ಡೋರ್ ಗೆ ಸಂಬಂಧಪಟ್ಟಿರೋ ಕೀ ಎಲ್ಲೈತೆ ಅಂತ ಕೇಳ್ತಾನೆ. ರೋಸಿ ಅದಕ್ಕೆ ಏನೋ ಮಾತಾಡ್ತಿರೋ ಸುಮ್ನೆ ಇರೋದನ್ನ ನೋಡಿ ಡೇವಿಡ್ ಗೆ ತುಂಬಾ ಕೋಪ ಬಂದು ಅವಳ ಗಂಡನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದಕ್ಕೆ ಭಯ ಬಿದ್ದು ರೋಸಿ ಆ ಕೀನ ಕೊಡ್ತಾಳೆ. ಡೇವಿಡ್ ಆ ಲಾಕ್ ನ ಓಪನ್ ಮಾಡೋದಕ್ಕೆ ಹೋದಾಗ ಹೀರೋ ರೋಸಿನ ಕಾಪಾಡ್ಬೇಕು ಅಂತ ಅನ್ಕೊಂತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೋ ಅವನ್ ಜೊತೆ ಸೇರ್ಕೊಂಡಿರ್ತಾನಲ್ವಾ, ಅದು ಒಂದು ನಾಟಕ ಅಂತ ಹೇಳ್ಕೋಬಹುದು. ನಾನೇನಾದ್ರೂ ಅವನ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅವ್ನ್ ನನ್ನನ್ನ ಸಾಯಿಸಾಕ್ಬಿಡ್ತಾನೆ ಅಂತ ಹೇಳಿ ಹೀರೋ ನಾಟಕ ಹಾಡಿರ್ತಾನೆ. ಇವಾಗ ಡೇವಿಡ್ ಕಡೆಯಿಂದ ರೋಸಿನ ಕಾಪಾಡೋದಕ್ಕೆ ಈ ಹುಡುಗಿ ಹತ್ರ ಒಂದು ಡೀಲ್ ನ ಮಾಡ್ಕೊಂತಾನೆ. ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ, ನಾನ್ ಸೆಲ್ ಮಾಡಿರೋ ಒಂದು ಅಪಾರ್ಟ್ಮೆಂಟ್ ನನಗೆ ಕೊಟ್ಬಿಡ್ಬೇಕು ಅಂತ ಹೀರೋ ರೋಸಿ ಹತ್ರ ಡೀಲ್ ಮಾಡ್ಕೊಂತಾನೆ. ಸರಿ, ನಾನ್ ನಿನಗೆ ಬೇಕಾಗಿರೋ ಅಪಾರ್ಟ್ಮೆಂಟ್ ನಿನಗೆ ಕೊಟ್ಬಿಡ್ತೀನಿ, ನನಗೆ ಏರ್ ಗನ್ ತಂದ್ ಕೊಡು ಅಂತ ಹೇಳೋದ್ರಿಂದ ಹೀರೋ ಆ ಏರ್ ಗನ್ ಎತ್ಕೊಂಡ್ ಬರೋದಕ್ಕೆ ಹೋಗ್ತಾನೆ. ಅವಾಗೆ ಡೇವಿಡ್ ಮತ್ತೆ ಇಲ್ಲಿಗೆ ಬಂದು ಡೋರ್ ನ ಓಪನ್ ಮಾಡಿ ನೋಡಿ ಇರ್ತಾನಲ್ವಾ, ಅದ್ರಲ್ಲಿ ಇವನ್ಗೆ ಬೇಕಾಗಿರೋ ವಸ್ತು ಇರೋದಿಲ್ಲ. ಇದರಿಂದ ಕೋಪದಿಂದ ಆ ಹುಡುಗಿ ಹತ್ರ ಮತ್ತೆ ಕೇಳ್ತಾನೆ, ನಾನು ಈ ಬಿಲ್ಡಿಂಗ್ ಬಗ್ಗೆ ಒಂದು ಡಾಕ್ಯುಮೆಂಟರಿನ ಕ್ರಿಯೇಟ್ ಮಾಡಿದ್ದೆ ಅಲ್ವಾ, ಆ ಬುಕ್ ಎಲ್ಲೈತೆ ಅಂತ. ಅದಕ್ಕೆ ರೋಸಿ ನನ್ನ ಹತ್ರ ಯಾವ್ದು ಬುಕ್ ಇಲ್ಲ ಅಂತ ಹೇಳ್ತಾ ಇದ್ರು ಡೇವಿಡ್ ಅವಳ ಮಾತು ಕೇಳೋದಿಲ್ಲ. ಇದೇ ಕೋಪದಲ್ಲಿ ಅವಳ ಗಂಡನನ್ನ ಸಾಯಿಸ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಹೀರೋ ಏರ್ ಗನ್ ಎತ್ಕೊಂಡ್ ಬಂದು ಅವನ್ ಮೇಲೆ ಶೂಟ್ ಮಾಡ್ತಾನೆ. ಬಟ್ ಅದು ವರ್ಕ್ ಆಗೋದಿಲ್ಲ. ಅದನ್ನ ನೋಡಿ ಡೇವಿಡ್ಗೆ ತುಂಬಾ ಕೋಪ ಬರುತ್ತೆ. ನನ್ ಜೊತೆನೆ ಇದ್ದು ನನಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಅವನ್ನ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಹೋಗ್ತಿರುವಾಗ ರೋಸಿ ತಪ್ಸ್ಕೊಂಡ್ಬಿಟ್ಟು ಏರ್ ಗನ್ ಎತ್ಕೊಂಡು ಡೇವಿಡ್ ಮೇಲೆ ಶೂಟ್ ಮಾಡ್ತಾಳೆ. ಅದರಿಂದ ಬಂದಿರೋ ಒಂದು ಹೇರು ಡೇವಿಡ್ಗೆ ಬಿದ್ದು ಅವನು ಇವಾಗ ತುಂಬಾ ವೀಕ್ ಆಗೋಗ್ಬಿಡ್ತಾನೆ. ಇವಾಗ ರೋಸಿ ತನ್ನ ನಿಜವಾದ ರೂಪನ ಆಚೆ ಇಡ್ತಾಳೆ. ನೋಡು, ನಿನಗೆ ಬೇಕಾಗಿರೋ ಬುಕ್ಕು ಹಾಗೆ ಅಪಾರ್ಟ್ಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇದಾವೆ ಅಂತ ಹೇಳಿ ಡೇವಿಡ್ಗೆ ತೋರಿಸ್ತಾಳೆ. ಅದನ್ನ ನೋಡಿ ಹೀರೋ ಅನ್ಕೊಂತಾನೆ ರೋಸಿನ ಕಾಪಾಡಬಾರ್ದಾಗಿತ್ತು ಅಂತ. ರೋಸಿ ಹೀರೋನ ಸಾಯಿಸ್ಬೇಕು ಅಂತ ನೋಡ್ತಿರುವಾಗ ಹಿಂದ್ಗಡೆಯಿಂದ ಡೇವಿಡ್ ಬಂದು ರೋಸಿನ ಹಿಡ್ಕೊಂಡು ಆ ಹುಡುಗಿನ ಸಾಯಿಸ್ಬಿಟ್ಟು ಹಾಗೆ ಡೇವಿಡ್ ಕೂಡ ಸತ್ತೋಗ್ಬಿಡ್ತಾನೆ. ಇವಾಗ ನಮ್ಮ ಹೀರೋ ಈ ಬಿಲ್ಡಿಂಗ್ ಬಗ್ಗೆ ಒಂದು ಬುಕ್ ಇರುತ್ತಲ್ವಾ, ಅದನ್ನ ಬೆಂಕಿಗೆ ಹಾಕಿ ಅವನು ಬೇರೆಯವ್ರಿಗೆ ಸೆಲ್ ಮಾಡಿರೋ ಒಂದು ಡಾಕ್ಯುಮೆಂಟ್ಸ್ ನ ಎತ್ಕೊಂಡು ಆ ಬಿಲ್ಡಿಂಗ್ ಇಂದ ಬಂದ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಗ್ಯಾಸ್ ಲೀಕ್ ಮಾಡಿರೋದ್ರಿಂದ ಬೆಂಕಿ ಅಂಟ್ಕೊಂಡು ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಆ ಬಿಲ್ಡಿಂಗ್ ಅಲ್ಲಿರೋ ರೆಸಿಡೆನ್ಸ್ ಗೆ ಏನೋ ಆಗೋದಿಲ್ಲ, ಎಲ್ಲರೂ ಸೇಫ್ ಆಗಿ ಬಚಾವ್ ಆಗಿರ್ತಾರೆ. ಕಟ್ ಮಾಡಿದ್ರೆ ಹೀರೋ ತನ್ನ ಸ್ವಂತ ಊರಿಗೆ ಬಂದ್ಬಿಟ್ಟಿರ್ತಾನೆ. ಅವನ ತಾಯಿ ಜೊತೆ ಸೇರ್ಕೊಂಡು ಸಂತೋಷವಾಗಿ ಇರ್ಬೇಕು ಅಂತ ಅನ್ಕೊಂಡ್ರು ರಾತ್ರಿ ಹೊತ್ತು ಇವನಿಗೆ ಸರಿಯಾಗಿ ನಿದ್ದೆ ಬರ್ತಿರೋದಿಲ್ಲ. ರೋಸಿ ಹಾಗೆ ಡೇವಿಡ್ ಇವನ ಕಣ್ ಮುಂದೆ ತಿರುಗ್ತಾ ಇರ್ತಾರೆ. ಆ ನರಕನ ಅನುಭವಿಸೋದಕ್ಕಾಗದೆ ಇವನು ಮತ್ತೆ ಸಿಟಿಗೆ ಬಂದು ಹೊಸದಾಗಿ ರಿನೋವೇಟ್ ಆಗಿರೋ ಒಂದು ಫ್ಲಾಟ್ ಒಳಗಡೆಗೆ ಬರ್ತಾನೆ. ನನಗೆ ಇವಾಗ ಯಾವುದೇ ಸಾಲ ಇಲ್ಲ, ಏನು ಇಲ್ಲ, ಆರಾಮಾಗಿ ಜೀವನ ಮಾಡ್ಬೋದು ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ವಿಚಿತ್ರವಾಗಿರೋ ಶಬ್ದಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಹೀರೋ ಆ ಶಬ್ದನ ಕೇಳಿಸ್ಕೊಂಡು ಒಂದು ಈವಿಲ್ ಸ್ಮೈಲ್ ಕೊಡ್ತಾನೆ. ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ರೋಸಿ ಆಗಿ ಅವರ ಗಂಡ ಯಾವ ರೀತಿ ವೇಸ್ಟ್ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ಬಿಲ್ಡಿಂಗ್ ನ ಕಟ್ಟಿ ಅವ್ರು ಯಾವ ತರ ಸ್ಕ್ಯಾಮ್ ನ ಮಾಡಿರ್ತಾರೋ ಅದೇ ರೀತಿ ಇವಾಗ ರಿನೋವೇಟ್ ಮಾಡಿರೋ ಓನರ್ಸ್ ಕೂಡ ಸ್ಕ್ಯಾಮ್ ಮಾಡ್ಬೇಕು ಅಂತ ಅನ್ಕೊಂತಾರೆ. ಇದರಿಂದ ನಮ್ಮ ಹೀರೋ ಒಂದು ಈವಿಲ್ ಸ್ಮೈಲ್ ನ ಕೊಡ್ತಾನೆ. ಅಂದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಎಲ್ಲರೂ ಹಣಕ್ಕೋಸ್ಕರ ಮೋಸ ಮಾಡೇ ಮಾಡ್ತಾರೆ. ಇದೊಂದು ಸೈಕಲ್ ಚೇಂಜ್ ಆಗೋದಿಲ್ಲ ಯಾವತ್ತಿಗೂ ಅಂತ. ಈ ಮೂವಿ ನಿಮ್ಗೆ
ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಎಸ್ ಅಂತ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಎಮೋಜಿನ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಹೈ ಪಾಯಿಂಟ್ಸ್ ನ ಕೊಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.